सर्वज्ञानबन्धश्रेयोदं शास्त्रकाम्यं मुख्यवत्याभिधे वैष्णीसत्यासमेतं बहुनवशं भेदपूर्वाददूरं भक्तिश्रुत्यादिचिन्त्यं भजन प्रगतिं भावये वेणुकृष्णम् आम्रस्तम्भात् समागत्य ब्रह्मकुण्डान्यहत्ययाहं जगन्नाथं कमलोपातं मृगेशरी महाभाष्यं यस्य व्याकर्ष्यग्रहातमुपासेन सिंहात्मं मृत्युहनिरापहम् पूर्णबोधगुरुं वन्दे दयार्यान् व्यासदेशिकान् रामचन्द्रगुरून् आर्याकलक्ष्मीकान्तगुरून् भाष्यप्रकाशाशयाः प्राखण्डिकप्रतिपादनदर्शनगणः प्रबन्धगुरुवर्णमः शिष्येभ्यः समुदाय सिद्धमभयं रामविद्यासनं सोऽयं श्रीरघुनाथतीर्थजयन्तेः जयाति कामनकृत्ये कामदे जगन्नाथाख्ये भाष्यदेशिकः क्वचित् भाष्यविवृत्यैव टीकार्थोऽपि विविच्यते चन्द्रिकाद्युक्तमार्गतः नारायणं गुणैः सर्वैर्देवनामनुवर्तितं येन रम्यं गुणं स्थापि नत्वास्तु उच्यते हरिः ओम् एवं उपोद्घात मुक्त्वा प्रकृतमाः ಅದೇ ಹಿಂದೆ ಏನು ಕೇಳಿದ್ರು ತ್ರೇತಾಯುಗೇ ಪ್ರಾಚುರ್ಯೇಣ ವೈವಿಧ್ಯೋಕ್ತಾವ ಅದು ಆಯ್ತಲ್ವಾ ನಾಳೆ ಹೇಳ್ತೇನೆ ಸರಿ यद्यपि एको वेदः कृते ह्यासीत् त्रेतायां सः त्रिधा भवत् स एव पञ्चधा जातः द्वापरं प्राप्य वैयुगम् उत्सन्नस्य कलिं प्राप्य वेदः प्रायेण सर्वशः ಅಂತ ಆಥರ್ವಣ ಭಾಷ್ಯದಲ್ಲಿ ಆಚಾರ್ಯರು ಈ ಸ್ಮೃತಿ ವಾಕ್ಯವನ್ನು ಉದಾಹರಿಸಿದ್ದಾರೆ. ಇದರ ಪ್ರಕಾರ ಕೃತಯುಗದಲ್ಲಿ ವೇದ ಒಂದಿತ್ತು, ವೇದೈಕತ್ವ, ವೇದ ಒಂದೇ ವೇದ. ತ್ರೇತಾಯುಗದಲ್ಲಿ ತ್ರೈವಿಧ್ಯ ಬಂತು. ದ್ವಾಪರ ಯುಗದಲ್ಲಿ ಪಂಚವಿಧವಾಯಿತು, 5 ವಿಧವಾಯಿತು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏಕೋ ವೇದ ಕೃತೇಹಿ ಆಸೀತ್ ತ್ರೇತಾಯಾಂ ಸಹ ತ್ರಿಧಾ ಅಭವತ್. ಅನಂತರ ದ್ವಾಪರ ಯುಗದಲ್ಲಿ ಚತುರ್ವಿಂಶತಿಧಾ ಅದು ಸೈವ ಪಂಚಧಾ ಜಾತಃ ದ್ವಾಪರಂ ಪ್ರಾಪ್ಯ. 3 ಹೋಗಿ 5 ಆಯ್ತು ದ್ವಾಪರ ಯುಗದಲ್ಲಿ. ಉತ್ಸನ್ನ ಸಹ ಕಲಿಂ ಪ್ರಾಪ್ಯ. ಕಲಿಯುಗ ಬಂತು, ವೇದ ಪ್ರಾಯ ಉತ್ಸನ್ನವಾಗಿದೆ, ಮರಿಯಾಗಿದೆ, ಪ್ರಾಯಶಃ ಹಾಗಾಗಿಬಿಟ್ಟಿದೆ. ಹೆಚ್ಚು ಉಳಿದಿಲ್ಲ, ಇವಾಗ ಹೆಚ್ಚು ನಮಗೆ ಅಧ್ಯಯನದಲ್ಲಿಲ್ಲ. ಅಧ್ಯಯನ ಮಾಡೋರ್ಗೂ ಸಿಗೋದಿಲ್ಲ. ಹಾಗೆ ಅಧ್ಯಯನ ಮಾಡೋರು ಕಡಿಮೆ ಅನ್ನೋದು ಬೇರೆ ವಿಷಯ. ಇಡೀ ಜೀವನ ಅಧ್ಯಯನಕ್ಕೋಸ್ಕರ ಇಡ್ತೀವಿ ಅಂತ ತಿಳ್ಕೊಂಡ್ರು ಕೂಡ ಪೂರ್ತಿ ವೇದ ಸಿಗೋದಿಲ್ಲ, ಎಷ್ಟೋ ಶಾಖೆಗಳು ಸಿಗೋದೇ ಇಲ್ಲ. ಹೀಗೆ ಇದೆ. ಹೀಗೆ ಕಲಿಯುಗದಲ್ಲಿ ವೇದಕ್ಕೆ ಉತ್ಸಾದ ತಿರೋಧಾನ ಉಂಟಾಯಿತು ಅಂತ ಈ ಶ್ಲೋಕದಲ್ಲಿ ನಾವು ನೋಡ್ತಿದ್ದೇವೆ. ಆದ್ರೆ ಈಗ ಭಾಷ್ಯದಲ್ಲಿ ತ್ರೇತಾಯುಗದಲ್ಲೇ ಅಲ್ಲಿ ಅತ್ರತು ವೇದಮುತ್ಸನ್ನಂ ಇತ್ಯನೇನ ತ್ರೇತಾಯುಗೆ ಚತುರ್ಧಾ ವಿಭಾಗಸ್ಯ ದ್ವಾಪರೇ ಏವ ಉತ್ಸಾದಸ್ಯ ಚ ಉಕ್ತೇಃ ವಿರೋಧ ಬಾಧಿ. ತ್ರೇತಾಯುಗದಲ್ಲಿ 4 ವಿಧವಾಗಿ ಮಾಡಿದ್ರು, ದ್ವಾಪರದಲ್ಲಿ ಆ ವೇದ ಉತ್ಸನ್ನವಾಯಿತು, ವೇದ ತಿರೋಧಾನ ಆಯ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಾಯ್ತು, ದ್ವಾಪರ ಯುಗದಲ್ಲಿ ಪಂಚಧಾ ವಿಭಕ್ತವಾಯ್ತು ಅಂತ ನಾವು ಕೇಳ್ತಾ ಇದ್ದೇವೆ. ಅದಕ್ಕೂ ವಿರೋಧ ಕಾಣಿಸುತ್ತಲ್ಲ, ಹಾಗನ್ಸತ್ತೆ. ತಥಾಪಿ ಅವ್ಯಕ್ತ ಮೂಲರಾಶ್ಯಪೇಕ್ಷೆಯ ವೇದೈಕ್ಯೋಕ್ತೆ ಸಂಭವಾತ್. ವೇದ ಒಂದು ಅಂತ ಮಾತಿಗೆ ಆ ಮೂಲ ರಾಶಿ, ವೇದದ ಮೂಲ ರಾಶಿ ಅದು ವ್ಯಕ್ತವಾಗಿರಲಿಲ್ಲ.
ಆ ಸಂದರ್ಭದಲ್ಲೇ ಅದು ಒಂದೇ ಒಂದು ಅಂತ ವ್ಯವಹಾರ ಮಾಡ್ತಾ ಇದ್ದಿದ್ದು ಹಾಗೆ. ಈಗ ಅನಂತರದಲ್ಲಿ ಹೇಗೆ ಇದು ಋಗ್ವೇದ ಇದು ಯಜುರ್ವೇದ ಅಂತ ವಿಭಾಗ ಇತ್ತು, ಮೂಲ ರಾಶಿ ಆಗಿರ್ಲಿಲ್ಲ, ಅದು ಪೂರ್ತಿ ವ್ಯಕ್ತವಾಗಿರ್ಲಿಲ್ಲ. ಅವ್ಯಕ್ತವಾದ ವೇದ ರಾಶಿ ಒಂದೇ ಅಂತ ಆ ದೃಷ್ಟಿಯಿಂದ ಹೇಳಿದ್ದು. ತ್ರೇತಾಯುಗದಲ್ಲಿ ನೋಡಿ ಹೇಳ್ತಾರೆ ಭಾಷ್ಯ ದೀಪಿಕಾದಲ್ಲಿ, ತ್ರೇತಾಯುಗೆ ಪ್ರಾಚುರ್ಯೇಣ ಭಗವದ್ವಿದ್ಯಾ ಸಾಧನತ್ವ ವಿವಕ್ಷೀಯ ತ್ರೈವಿಧ್ಯೋಕ್ತಾಪಿ. ತ್ರೇತಾಯುಗದಲ್ಲಿ ಭಗವಂತನ ಆರಾಧನೆಗೋಸ್ಕರವಾಗಿ 3 ವಿಧ ಮಾಡಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ. ಋಗ್ವೇದದಲ್ಲಿ ಭಗವಂತನ ಮಹಿಮೆಯನ್ನು ಹೇಳ್ತಕ್ಕಂಥದ್ದು, ಯಜುರ್ವೇದದಲ್ಲಿ ನಾನಾ ವಿಧವಾದ ಕರ್ಮಗಳು, ಹೆಜ್ಜಾ ಸಾಧನಗಳೆಲ್ಲ. ಹೆಜ್ಜ ಅಂದ್ರೆ ಆರಾಧನೆ, ಭಗವದ್ ಆರಾಧನೆಯ ಸಾಧನಗಳು. ಸಾಮವೇದ ಗಾನ. ಹೀಗೆ ಆ ದೃಷ್ಟಿಯಿಂದ 3 ವಿಧವಾಗಿದೆ ಅಂತ ಹೇಳಿದ್ರು ಕೂಡ, ಅದಕ್ಕನೇದೊಂದು ಅಥರ್ವಣ ವೇದ ಇಲ್ಲ ಅಂತೇನಿಲ್ಲ, ಅದನ್ನೇ ಮಾತು ಹೇಳ್ತಾರೆ. ಹೀಗೆ ತ್ರೈವಿಧ್ಯವನ್ನ ನಾವು ಹೇಳಬಹುದಾದರೂ ಯಾವುದಕ್ಕೆ? ವೇದಕ್ಕೆ. ತ್ರೇತಾಯುಗದಲ್ಲಿ ವಸ್ತುತಃ ಅಥರ್ವಣಾಖ್ಯ ಪ್ರಕಾರಾಂತರ ಸತ್ವಸ್ಯ ಅನಿಷೇಧೇನ. ಅಥರ್ವಣ ಅಂತ ಒಂದು ಪ್ರಕಾರ ಇಲ್ವೇ ಇರಲಿಲ್ಲ ಅಂತೇನು ಮಾತಿಲ್ಲ. ತ್ರೇತಾಯುಗದಲ್ಲಿ ಯಜ್ಞ ಭಗವದ್ ಆರಾಧನೆಗೆ ಪ್ರಾಶಸ್ತ್ಯ, ವಿಶೇಷವಾಗಿ ಭಗವದ್ ಆರಾಧನೆಗೆ ಸಾಧನೆಗಳು ಬೇಕಾದದ್ದು ಈ 3 ಭಾಗದಲ್ಲಿ ಸಿಗ್ತಾ ಇತ್ತು. ಅಥರ್ವಣ ವೇದ ಅಂತ ಪ್ರಕಾರ ಇರಲೇ ಇಲ್ಲ ಅಂತ ಮಾತೇನಿಲ್ಲ. ಹೀಗಾಗಿ ಅದಿತ್ತು, ಆದರೆ ಭಗವದ್ ಆರಾಧನೆಗೆ ಸಂಬಂಧಪಟ್ಟದ್ದನ್ನ ದೃಷ್ಟಿಯಲ್ಲಿಟ್ಕೊಂಡು 3 ಅಂತ ಹೇಳಿದ್ದಾರೆ. ದ್ವಾಪರದಲ್ಲಿ ಅಪೌರುಷೇಯಸ್ಯ ವೇದಸ್ಯ ಚತುರ್ವಿಧತ್ವೇಪಿ. ಅಪೌರುಷೇಯ ವೇದ 4 ವಿಧ, ಋಗ್ವೇದ, ಸಾಮಾಥರ್ವ ಅಂತ. ಆದರೆ ಪೌರುಷೇಯೈಹಿ ಇತಿಹಾಸ ಪುರಾಣಾದಿಭಿಃ ಸಹ ಪಂಚವಿಧತ್ವಸ್ಯಾಪಿ ಸಂಭವ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದಃ ಅಂತ ಅದೊಂದು ಶ್ರುತಿವಾಕ್ಯವೇ ಇದೆ. ಹಾಗೆ ಪೌರುಷೇಯ ಗ್ರಂಥಗಳನ್ನ ಪಂಚಮ ವೇದ ಅಂತ ಹೇಳ್ತಕ್ಕಂಥದ್ದು ಇತಿಹಾಸ ಪುರಾಣಗಳನ್ನ ಅದನ್ನು ಸೇರಿಸ್ಕೊಂಡಾಗ ಅದು ದ್ವಾಪರ ಯುಗದಲ್ಲಿ ಅದೆಲ್ಲ ರಚನೆ ಆಯಿತು. ದ್ವಾಪರ ಯುಗದಲ್ಲಿ ಹೀಗಾಗಿ ಪಂಚ ವಿಧವಾಗಿದೆ ವೇದ ಅಂತ ಹೇಳ್ತಕ್ಕಂಥ ಮಾತು ಅಲ್ಲಿ ಬಂತು. ಬಾಹುಲ್ಯೇನ ಸರ್ವೈಃ ಪ್ರಕಾರೈಃ ವೇದಸ್ಯ ಕಲೌ ಉತ್ಸಾದೇಪಿ ದಾಸಾವತಾರಾತ್ ಪೂರ್ವಂ ದ್ವಾಪರೇಪಿ ಅಪಪಾಠಾದಿರೂಪ ಉತ್ಸಾದಸ್ಯ ಸಂಭವಾತ್ ಅವಿರೋಧ. ದ್ವಾಪರೇ ಸರ್ವತ್ರ ಜ್ಞಾನೇ ಆಕುಲೇ ಭೂತೆ ಅಂತ ಇದೆ. ಅದು ಶಾಪದಿಂದ, ಗೌತಮಸ್ಯ ಋಷಿ ಶಾಪ ಅಂತ. ಏನಾಯ್ತು? ಸರ್ವ ಪ್ರಕಾರದಿಂದ ಕಲಿಯುಗದಲ್ಲಿ ಎಲ್ಲಾ ಪ್ರಕಾರಗಳಿಂದಲೂ ವೇದದ ಉತ್ಸಾಹ ಅಂದ್ರೆ ತಿರೋಧಾನವಾಯ್ತು ಅನ್ನೋದು ನಿಜವೇ. ಅದು ಹಾಗಾದ್ರೆ ದ್ವಾಪರದಲ್ಲಿ ಆಯ್ತು ಅಂತ ಅನ್ನೋ ಮಾತಿದೆಯಲ್ಲ. ದ್ವಾಪರ ಯುಗದಲ್ಲಿ ದಾಸಾವತಾರಕ್ಕಿಂತ ಮುಂಚೆ ಅಲ್ಲೂ ಕೂಡ ಉತ್ಸಾಹದ ಆಗಿದೆ, ಋಷಿಗಳ ಶಾಪದಿಂದ, ಗೌತಮ ಋಷಿಗಳ ಶಾಪದಿಂದ ಆಗಿದೆ. ಏನಾಗಿದೆ? ಪಾಠ ಆಗ್ತಾ ಇತ್ತಲ್ಲ, ಎಲ್ಲ ವೇದ ಪಾಠ. ಹಾಗೆ ಕಲಿಯುಗದಲ್ಲಿ ಇವಾಗ ಹೇಗಿದೆ ಆ ಪರಿಸ್ಥಿತಿ ಇರಲಿಲ್ಲ ನಿಜ. ಆದ್ರೆ ಅಪಪಾಠಾದಿ ರೂಪ ಉತ್ಸಾಹದಸ್ಯ ಸಂಭವ. ಅಲ್ಲೇ ಪಾಠಗಳಲ್ಲಿ ವ್ಯತ್ಯಾಸ, ಪಾಠಗಳಲ್ಲಿ ತಪ್ಪು ಪಾಠಗಳೆಲ್ಲ ಹಾಗೆ ಬಂದ್ಬಿಡ್ತು. ಹೀಗಾಗಿ ದ್ವಾಪರ ಯುಗದಲ್ಲೂ ಕೂಡ ವ್ಯಾಸಾವತಾರ ಆಗುವುದಕ್ಕಿಂತ ಮುಂಚಿತವಾಗಿ ಒಂದು ರೀತಿಯ ಉತ್ಸಾಹ ಆಗಿತ್ತು. ಕಲಿಯಲ್ಲಿ ಬಹುಳವಾಗಿ ವಿಶೇಷವಾಗಿ ಉತ್ಸಾಹವಾಯಿತು ಅಂತ ಹೇಳ್ಬೇಕಾಗತ್ತೆ. ಈ ರೀತಿಯಾಗಿ ವಿರೋಧ ಏನಿಲ್ಲ. ಇಲ್ಲೇನು ಆಚಾರ್ಯರು ಪ್ರಮಾಣಗಳನ್ನ, ವಾಕ್ಯಗಳನ್ನು, ಸ್ಮೃತಿ ವಾಕ್ಯಗಳನ್ನು ಕೊಟ್ಟು ಹೇಳಿದ್ದಾರೆ. ಅದಕ್ಕೂ ಮತ್ತು ಅಥರ್ವಣ ಭಾಷ್ಯದಲ್ಲಿ ಹೇಳಿದ ಸ್ಮೃತಿಯಲ್ಲಿ ಹೇಳಿದ ವಿಷಯಕ್ಕೂ ವಿರೋಧ ಏನಿಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಹೀಗೆ ಭಾಷ್ಯದಲ್ಲಿ ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ ತನ್ನಿರ್ಣಯಾಯ ಬ್ರಹ್ಮರುದ್ರಾದಿಭಿಃ
ಅರ್ಥಿತಃ ಬ್ರಹ್ಮ ರುದ್ರೇಂದ್ರಾದಿಭಿಃ ಅರ್ಥಿತೋ ಭಗವಾನ್ ನಾರಾಯಣೋ ವ್ಯಾಸತ್ವೇನ ಅವತತಾರ. ಅದೇ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರೇಚ್ಛೂನಾಂ ತದ್ಯೋಗಂ ಅಭಿಜಾನತಾಂ ತಜ್ಞಾಪನಾರ್ಥಂ ವೇದಂ ಉತ್ಸನ್ನಂ ವ್ಯಂಜಯನ್ ಚತುರ್ಧಾ ವ್ಯಭಜತ್ ಚತುರ್ವಿಂಶತಿಧಾ ಏಕಶತಧಾ ಸಹಸ್ರಧಾ ದ್ವಾದಶಧಾ ಚ. ಉಪೋದ್ಘಾತ ರೂಪವಾಗಿ ಈ ವಿಷಯವನ್ನು ಹೇಳಿದ್ದಾಯ್ತು. ಸದ್ಯ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ವಾಕ್ಯಗಳು ಹೊರಟಿದೆ ಭಾಷ್ಯದಲ್ಲಿ. ತದರ್ಥ ನಿರ್ಣಯ ಬ್ರಹ್ಮಸೂತ್ರಾಣಿ ಚಕಾರ ಅಂತ ವಾಕ್ಯ, ಭಾಷ್ಯವಾಕ್ಯ. ತದರ್ಥ ನಿರ್ಣಯಾಯ ತೇಷಾಂ ಅರ್ಥಃ ತದರ್ಥಃ. ತೇಷಾಂ ಅಂದ್ರೆ ಸರ್ವೇಷಾಂ ವೇದವಾಕ್ಯಾನಾಂ ಅರ್ಥ. ಎಲ್ಲ ವೇದವಾಕ್ಯಗಳ ಅರ್ಥ ಏನಿದೆ ಅದನ್ನ ನಿರ್ಣಯ ಮಾಡೋದಕ್ಕೋಸ್ಕರವಾಗಿ ನಿರ್ಣಯ ಮಾಡುವ ಕ್ರಮ ಏನು? ನಿರ್ಣಯ ಮಾಡುವ ಕ್ರಮವನ್ನ ನಮಗೆ ಬ್ರಹ್ಮಸೂತ್ರಗಳು ತಿಳಿಸ್ಕೊಡ್ತಾ ಇದೆ. ಈ ವೇದವಾಕ್ಯಕ್ಕೆ ಅರ್ಥ ನಿರ್ಣಯ, ತಾತ್ಪರ್ಯ ನಿರ್ಣಯ ಮಾಡತಕ್ಕಂಥ ಕ್ರಮಗಳನ್ನ ಶಾಸ್ತ್ರದಲ್ಲಿ ಉಪಕ್ರಮ, ಉಪಸಂಹಾರ ಮೊದಲಾದ ಇಂತಹ ಕ್ರಮಗಳನ್ನು ಹೇಳ್ತಾರೆ. ಉಪಕ್ರಮ ಷಡ್ವಿಧ ತಾತ್ಪರ್ಯ ಲಿಂಗಗಳು ಅಂತ 6 ವಿಧವಾದ ತಾತ್ಪರ್ಯ ಲಿಂಗಗಳು ಅಂತ ಹೇಳ್ತಾರೆ. ಅದನ್ನ ಅನುಸರಿಸಿ ಆ ಯುಕ್ತಿಗಳಿಂದ ನಿರ್ಣಯ ಮಾಡೋದಕ್ಕೋಸ್ಕರವಾಗಿ ತದರ್ಥ ನಿರ್ಣಯಾಯ, ಎಲ್ಲ ವೇದಗಳ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ಉಪಕ್ರಮ ಪ್ರಾರಂಭದಲ್ಲಿ ಏನು ಬಂದಿದೆ, ಅನಂತರದಲ್ಲಿ ಕೊನೆ ಭಾಗದಲ್ಲಿ ಏನು ಬಂದಿದೆ, ಯಾವುದನ್ನ ಪದೇ ಪದೇ ವೇದಗಳು ಹೇಳ್ತಾ ಇವೆ, ಮತ್ತು ಯಾವ ವಿಷಯದಲ್ಲಿ ಅಪೂರ್ವತೆ ಇದೆ, ಇದೆಲ್ಲ ಅರ್ಥ ನಿರ್ಣಯ ಮಾಡಲಿಕ್ಕೆ ನಾವು ಗಮನಿಸಬೇಕಾದ ಅಂಶಗಳು. ಹಾಗೆ ಆ ಯುಕ್ತಿಗಳಿಂದ ವೇದಾರ್ಥ, ಸಕಲ ವೇದಗಳ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಾಣಿ ಚಕಾರ. ಬ್ರಹ್ಮಸೂತ್ರಾಣಿ ಅನ್ನೋ ಪದಕ್ಕೆ ಅರ್ಥ ಬರೀತಾರೆ. ಬ್ರಹ್ಮಸೂತ್ರಾಣಿ ಬ್ರಹ್ಮ ವೇದ ತದರ್ಥ ಪರಬ್ರಹ್ಮವ ತಸ್ಯ ಸೂತ್ರಾಣಿ ತತ್ ಸ್ವರೂಪ ನಿರ್ಣಾಯಕಾನಿ ಇತ್ಯರ್ಥ. ಬ್ರಹ್ಮ ಶಬ್ದಕ್ಕೆ ವೇದ ಅನ್ನೋ ಅರ್ಥ ಇದೆ. ವೇದಗಳನ್ನ ಬ್ರಹ್ಮ ಅಂತ ಕರೆಯೋ ಪದ್ಧತಿ ಇದೆ. ಅಥವಾ ವೇದಗಳ ಅರ್ಥ ಬ್ರಹ್ಮ ಅಂದ್ರೆ ಪರಬ್ರಹ್ಮ, ಯಾವ್ದನ್ನಾದ್ರೂ ಇಟ್ಕೊಳ್ತೀವಿ. ತಸ್ಯ ಸೂತ್ರಾಣಿ ಅಂತ ಅರ್ಥ. ಬ್ರಹ್ಮಸೂತ್ರಾಣಿ ಅಂದ್ರೆ ಆ ಪರಬ್ರಹ್ಮನ ಸ್ವರೂಪ, ವೇದಗಳ ಅರ್ಥವಾದ ಪರಬ್ರಹ್ಮನ ಸ್ವರೂಪವನ್ನ ನಿರ್ಣಯ ಮಾಡತಕ್ಕಂತಹ ಸೂತ್ರಗಳು. ವೇದ ಸ್ವರೂಪ ನಿರ್ಣಾಯಕಾನಿ ಅಂತ ಅರ್ಥ ಅಲ್ಲ. ಬ್ರಹ್ಮಸೂತ್ರಾಣಿ ಅಂತಂದ್ರೆ ಬ್ರಹ್ಮ ಅಂದ್ರೆ ವೇದಗಳ ಅರ್ಥ ನಿರ್ಣಯ ಮಾಡತಕ್ಕಂತಹ ಸೂತ್ರಗಳು. ವೇದದ ಅರ್ಥ ಯಾರು ಅಂತಂದ್ರೆ ಬ್ರಹ್ಮನೇ ಮುಖ್ಯ ಅರ್ಥ. ಹೌದು. ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಎಷ್ಟೇ ಅರ್ಥ ಇಟ್ಕೊಂಡು ವೇದ ನಿರ್ಣಾಯಕ ಅಂತಂದ್ರೆ ವೇದಾರ್ಥ ನಿರ್ಣಾಯಕ ಅಂತಲೇ ಅರ್ಥ. ವೇದಾರ್ಥ ಅಂತಂದ್ರೆ ಎಲ್ಲವೂ ಆಗತ್ತೆ, ಅನೇಕ ವಿಷಯಗಳು ಬರ್ತದೆ. ಅಥವಾ ವೇದಾರ್ಥ ಬ್ರಹ್ಮ, ಪರಬ್ರಹ್ಮ ಶಬ್ದಕ್ಕೆ ಪರಬ್ರಹ್ಮ ಅನ್ನೋ ಅರ್ಥ ಪ್ರಸಿದ್ಧವಾದದ್ದು. ಅವನ ಸ್ವರೂಪ ನಿರ್ಣಯ ಮಾಡತಕ್ಕಂಥ ಸೂತ್ರಗಳು ಅಂತ ವ್ಯಾಖ್ಯಾನ ಮಾಡಬಹುದು. ಗೀತಾಭಾಷ್ಯೇತು ಬ್ರಹ್ಮಸೂತ್ರಾಣಿ ಶಾರೀರಿಕ ಸೂತ್ರಾಣಿ ಇತಿ ರೂಢಿರಪ್ಯುಕ್ತ. ಬ್ರಹ್ಮಸೂತ್ರ ಅನ್ನೋ ಶಬ್ದ ಈಗ ತೋರಿಸಿದ್ದು ಯೌಗಿಕಾರ್ಥ. ಯೌಗಿಕಾರ್ಥ ಅಂತಂದ್ರೆ ಬ್ರಹ್ಮಸೂತ್ರ ಅನ್ನೋ ಪದದಲ್ಲಿ ಬ್ರಹ್ಮ ಅನ್ನೋ ಪದಕ್ಕೆ ಒಂದರ್ಥ, ಸೂತ್ರ ಅನ್ನೋ ಪದಕ್ಕೆ ಒಂದರ್ಥ, ಹಾಗೆ ಒಟ್ಟು ಅರ್ಥವನ್ನು ಕೊಟ್ಟರೆ ಯೌಗಿಕಾರ್ಥ. ಬ್ರಹ್ಮಸೂತ್ರ ಅಂತಂದು ಈ ಒಂದು ಪದಕ್ಕೆ ಒಟ್ಟು ರೂಢಿ, ಪ್ರಸಿದ್ಧಿ, ಲೋಕದಲ್ಲಿ ಪ್ರಸಿದ್ಧಿ ಶಾರೀರಿಕ ಸೂತ್ರಾಣಿ, ಬ್ರಹ್ಮಸೂತ್ರಾಣಿ, ಶಾರೀರಿಕ ಸೂತ್ರಾಣಿ ಅಂತ ರೂಢಿ ಇದೆ. ಈ ಸೂತ್ರಗಳನ್ನ ಬ್ರಹ್ಮಸೂತ್ರಗಳು ಅಂತ ರೂಢಿಯಿಂದ ಕರೆಯುವ ಪದ್ಧತಿಯೂ ಇದೆ. ರೂಢಿ ಮತ್ತು ಯೋಗ ಅಂತ ಎರಡು ಒಂದು ಪದದ ಅರ್ಥವನ್ನ ತಿಳಿಸ್ತಕ್ಕಂಥ ಕ್ರಮ ಅದು. ಇವಾಗ ಒಂದು ಪದಕ್ಕೆ ಪಾಚಕ ಅನ್ನೋ ಪದ ಇದೆ. ಪಾಚಕ ಅನ್ನೋ ಪದಕ್ಕೆ ರೂಢಿ ಇಲ್ಲ, ಯೋಗ.
ಯಾರು ಪಾಕವನ್ನ ಮಾಡುತ್ತಾನೋ ಪಾಕಕರ್ತ ಪಾಚಕಃ ಅಂತ ಪಕ್ಷ ಧಾತು ಪಾಕ ಅನ್ನೋ ಅರ್ಥ ಹೇಳುತ್ತೆ. ಅದು ಮುಂದಿರುವ ಪ್ರತ್ಯಯಕ್ಕೆ ಮಾಡುವವನು ಅನ್ನೋ ಅರ್ಥ ಇದೆ. ಪದದ ಭಾಗಗಳಿಗೆ ಎಷ್ಟು ಭಾಗಗಳಿದೆ ಒಂದೊಂದಕ್ಕೂ ಒಂದೊಂದು ಅರ್ಥ, ಒಟ್ಟಿನಲ್ಲಿ ಅರ್ಥ ಸಿಗತ್ತೆ ಅಂತಂದ್ರೆ ಅದು ಯೋಗಿಕ ಅರ್ಥ. ಒಟ್ಟು ಸಮುದಾಯ ಒಂದು ಅರ್ಥವನ್ನ ಹೇಳೋದಾದ್ರೆ ಅದು ರೂಢಿ ಅಂತ ಕರಿತೇವೆ. ಸಮುದಾಯ ಶಕ್ತಿ ರೂಢಿ ಅಂತ ಹೇಳೋದು ಶಾಸ್ತ್ರದಲ್ಲಿ. ಹೀಗಾಗಿ ಗೀತಾ ಭಾಷ್ಯದಲ್ಲಿ ಬ್ರಹ್ಮಸೂತ್ರ ಅಂದ್ರೆ ಶಾರೀರಿಕ ಸೂತ್ರಗಳು. ಶಾರೀರಿಕ ಸೂತ್ರಗಳು ಅಂತಂದ್ರೆ ವೇದಾಂತ ಸೂತ್ರಗಳು. ಅದಕ್ಕೂ ಸುಧಾದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಪಾಠದಲ್ಲಿ ಬಂದು. ಶಾರೀರಿಕ ಪರಮಾತ್ಮ, ಶರೀರೇ ಭವ ಜೀವ ಅಂತ ಕೆಲವರು ಅರ್ಥ ಮಾಡ್ತಾರೆ. ಆಗಲ್ಲ. ಶಾರೀರಿಕ ಅಂತಂದ್ರೆ ಪರಬ್ರಹ್ಮನೇ, ಅವನ ಸ್ವರೂಪ ನಿರ್ಣಾಯಕ ಸೂತ್ರಗಳು ಶಾರೀರಿಕ ಸೂತ್ರಗಳು ಅಂತ ರೂಢಿ ಇದೆ. ಅತ್ರ ದ್ವಾಪರೇ ಇತ್ಯಾದಿನ ಬ್ರಹ್ಮಸೂತ್ರಾಣಿ ಚಕಾರ ಇತ್ಯಂತೇನ ವಕ್ತು ವ್ಯಾಸಸ್ಯ ನಾರಾಯಣಾವತಾರತ್ವೋಕ್ತಿಯ ಪ್ರಮಾದಾಜ್ಞಾನಾದಿ ದೋಷಾಭಾವ ಸಾಧನಾತ್ ತತ್ರ ಅಪ್ರಯೋಜಕತ್ವ ಶಂಕಾಯಾಶ್ಚ ಭಗವತ್ವೋಕ್ತಿಯ ಪರಿಹೃತತ್ವಾತ್ ಬ್ರಹ್ಮಾದೀನಾಂ ಅರ್ಥಿತ್ವೋಕ್ತ್ಯಾ ಚ ಶ್ರೋತ್ರದೋಷಾಭಾವಸ್ಯ ವಕ್ತರಿ ತನ್ನಿಮಿತ್ತ ವಿಪ್ರಲಂಬಾಭಾವಸ್ಯ ಮುಕ್ತತ್ವಾತ್ ಜ್ಞಾನ ಅಕುಲೀಭೂತೆ ತನ್ನಿರ್ಣಯಾಯಿ ಇತ್ಯನೇನ ಅಜ್ಞಾನ ನಿಬರ್ಹಣಸ್ಯ ಪ್ರಸಕ್ತತ್ವೇನ ಪ್ರಸಂಗದೋಷಾಭಾವಸ್ಯ ತಥೈವ ಅನಪಹಾಸಸ್ಯ ಚ ಮುಕ್ತತ್ವಾತ್ ಆಪ್ತಿ ಮೂಲತಃ ದರ್ಶಿತ. ಇಲ್ಲಿ ದ್ವಾಪರೇ ಸರ್ವತ್ರ ಆಕುಲೀಭೂತೆ ಅಂತ ಪ್ರಾರಂಭ ಆಗಿದೆ ಅಲ್ವೇ. ತದರ್ಥ ನಿರ್ಣಯಾಯಿ ಬ್ರಹ್ಮಸೂತ್ರಾಣಿ ಚಕಾರ ಅಂತ ಅಲ್ಲಿವರೆಗೂ ಓದಿದ್ದೇವೆ. ಈ ಎಷ್ಟು ವಾಕ್ಯಗಳಿಂದ ಆಚಾರ್ಯರು ಬ್ರಹ್ಮಸೂತ್ರಗಳ ಪ್ರಾಮಾಣ್ಯ ಪ್ರಾಮಾಣ್ಯವನ್ನ ತೋರಿಸ್ತಾ ಇದ್ದಾರೆ. ಬ್ರಹ್ಮಸೂತ್ರಗಳು ಪ್ರಮಾಣ. ಯಾಕೆ ಅಂತಂದ್ರೆ ಈ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದವರು ವೇದವ್ಯಾಸರು. ಆ ವೇದವ್ಯಾಸರು ಆಪ್ತರು. ಆಪ್ತವಾಕ್ಯ ಅನ್ನೋದು ಪ್ರಮಾಣವಾಗಿರ್ಲೇಬೇಕು. ಆಪ್ತವಾಕ್ಯತ್ವ ಇದು ಪ್ರಮಾಣ. ಬ್ರಹ್ಮಸೂತ್ರಗಳು ಆಪ್ತರಾದ ವೇದವ್ಯಾಸರು ರಚನೆ ಮಾಡಿದ್ದು. ಹೇಗೆ ವ್ಯಾಸರು ಆಪ್ತರು ಅನ್ನೋದಕ್ಕೆ ಯಾವ ಆಧಾರದಿಂದ ಹೇಳ್ತೀರಿ ಅಂತಂದ್ರೆ, ಬ್ರಹ್ಮರುದ್ರೇಂದ್ರಾದಿವಿ ಅರ್ಥಿತೋ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತಾರ. ನಾರಾಯಣನೇ ವ್ಯಾಸರಾಗಿ ಅವತಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ. ಹಾಗಾಗಿ ವ್ಯಾಸರು ಯಾರೋ ಸಾಮಾನ್ಯ ಋಷಿ ಅಲ್ಲ, ಅವರು ಸಾಕ್ಷಾತ್ ಭಗವಂತನ ಅವತಾರ. ಆದ್ದರಿಂದ ಏನೋ ತಪ್ಪು, ಪ್ರಮಾದ ಅಥವಾ ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ, ಇದೆಲ್ಲ ದೋಷಗಳು ಸಾಮಾನ್ಯವಾಗಿ ಇತರರಲ್ಲಿದೆ. ಅಂತಹ ದೋಷ ವ್ಯಾಸರಲ್ಲಿ ಬರೋಕ್ ಸಾಧ್ಯ. ಹಾಗೆ ಸಾಕ್ಷಾತ್ ಭಗವಂತನೇ ವ್ಯಾಸರಾಗಿ ಅವತಾರ ಮಾಡಿದ್ದು. ಹಾಗೆ ಹೇಳಿದಂತಾಯ್ತು. ಅಲ್ಲ, ವ್ಯಾಸಾವತಾರ ಆಗಿರ್ಬೋದು, ಅವ್ರ ಆಪ್ತರು ಯಾಕಾಗಿ ಅಜ್ಞಾನಾದಿ ದೋಷಗಳಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂದು ಕೇಳ್ಬಹುದು. ಅದಕ್ಕೋಸ್ಕರವಾಗಿ ಭಗವಾನ್ ನಾರಾಯಣ ಅಂತ ಭಗವಾನ್ ಅಂತ ಒಂದು ವಿಶೇಷಣ ಕೊಟ್ಟಿದ್ದಾರೆ. ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತಾರ. ಭಗವಾನ್ ಅನ್ನುವಾಗ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸತ ಜ್ಞಾನ ಷಣ್ಣಾಂ ಭಗೈತೀರ್ಣ ಅಂತ. ಹಾಗೆ ಐಶ್ವರ್ಯ, ವೀರ್ಯ, ಜ್ಞಾನ ಇವೆಲ್ಲ ಇಂತಹ ಗುಣಗಳು ಸಮಗ್ರವಾಗಿ ಪರಿಪೂರ್ಣವಾಗಿ ಎಲ್ಲಿದೆಯೋ ಅವರು ಭಗವಾನ್ ಅನ್ನೋ ಶಬ್ದವಾಚ್ಯರು. ಭಗವಂತನಲ್ಲಿ ಹಾಗೆ ನಿರತಿಶಯವಾದ ಅಂತಹ ಗುಣಗಳು ಇದ್ದ ಕಾರಣ ಅಂತಹ ವ್ಯಾಸರಲ್ಲಿ ಅಜ್ಞಾನಾದಿ ದೋಷಗಳ ಪ್ರಸಕ್ತಿಯೇ ಇಲ್ಲ ಅಂತ ಹೇಳದಂತಾಯ್ತು. ಜೊತೆಗೆ ಗಮನಿಸಬೇಕಾದ ಅಂಶ, ಇಲ್ಲಿ ಯಾರು ಶ್ರೋತೃಗಳು, ಯಾರು ವಕ್ತೃಗಳು, ಏನ್ ಪ್ರಸಂಗ, ಯಾವ ಸಂದರ್ಭದಲ್ಲಿ ಈ ಉಪದೇಶ ಮಾಡಿರತಕ್ಕಂತಹದ್ದು, ಅದನ್ನು ಕೂಡ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಬ್ರಹ್ಮರುದ್ರೇಂದ್ರಾದ್ವಿ ಅರ್ಥಿತಃ ಭಗವಾನ್.
ಬ್ರಹ್ಮರುದ್ರೇಂದ್ರಾದಿಗಳು ಅವರೇ ಪ್ರಾರ್ಥನೆ ಮಾಡಿದ್ರು. ವೇದಾರ್ಥ ನಿರ್ಣಾಯಕವಾದ ವೇದಾರ್ಥಗಳನ್ನ ನಿರ್ಣಯ ಮಾಡತಕ್ಕಂತ ಒಂದು ಕಾರ್ಯವನ್ನು ಮಾಡಬೇಕು. ವೇದ ರಾಶಿ ವೃತ್ತವಾಗ್ತಾ ಇದೆ, ಜ್ಞಾನ ಉತ್ಸನ್ನವಾಗಿದೆ, ಹೀಗೆ ಪ್ರಾರ್ಥನೆ ಮಾಡಿದಾಗ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಶ್ರೋತೃಗಳು ಯಾರು ಅಂತಂದ್ರೆ ಬ್ರಹ್ಮರುದ್ರಾದಿ ದೇವತೆಗಳು. ಬ್ರಹ್ಮರುದ್ರಾದಿ ದೇವತೆಗಳು ಸಾಮಾನ್ಯರಲ್ಲ. ಅವರ ಶ್ರೋತೃಗಳು, ಅವರಲ್ಲಿ ಯಾವ ದೋಷವೂ ಇಲ್ಲ. ಶ್ರೋತೃಗಳಲ್ಲಿ ಯಾವ ದೋಷ ಇರ್ಬೋದು? ಆಲಸ್ಯ, ಅನಾದರ ಅಲ್ಲಿ ನೀವು ಶ್ರೋತೃಗಳು ನಿಮ್ಮಲ್ಲಿ ಯಾವ ದೋಷ ಇರುತ್ತೆ ನೋಡ್ಕೊಡ್ತೀವಿ. ಅಂಗವೈಕಲ್ಯ, ಸತ್ಯದಲ್ಲಿ ಅವಧಾನ ಭಾವ, ಹೀಗೆ ಇಂದ್ರಿಯ ದೋಷ ಇತ್ಯಾದಿಗಳು ಬರ್ತವೆ. ಹಾಗೆ ಶ್ರೋತೃ ವರ್ಗದಲ್ಲಿ ಇರಬಹುದಾದ ಯಾವ ದೋಷಗಳು ಇಲ್ಲಿಲ್ಲ, ಶ್ರೋತೃ ದೋಷವಿಲ್ಲ. ಇನ್ನು ಅಂಥವರನ್ನು ಕುರಿತು ಉಪದೇಶ ಮಾಡುವಾಗ ಭಗವಂತ ಯಾರನ್ನು ವಂಚನೆ ಮಾಡೋದಕ್ಕೋಸ್ಕರ ಉಪದೇಶ ಮಾಡಿದ್ದಲ್ಲ. ವಿಪ್ರಲಂಭ ವಂಚನೆ ಮಾಡೋದಕ್ಕೋಸ್ಕರವಾಗಿ ಅವರಿಗೆ ಮೋಹವನ್ನುಂಟು ಮಾಡೋದಕ್ಕೋಸ್ಕರ ಹೇಳಿದ್ದಲ್ಲ. ಬುದ್ಧಾವತಾರ ಮಾಡಿದಾಗ ಬುದ್ಧನಾಗಿ ಭಗವಂತ ಅಸುರರಿಗೆ ಉಪದೇಶ ಮಾಡಿದ್ದಾನೆ. ಅಸುರರಿಗೆ ಸಮ್ಯಕ್ ಜ್ಞಾನ ಇರಬಾರದು ಅನ್ನೋ ಉದ್ದೇಶದಿಂದಲೇ ವಂಚನೆಗೋಸ್ಕರವಾಗಿ ಮಾಡಿದ್ದರು. ಅಲ್ಲಿ ಆದ್ದರಿಂದ ಬೌದ್ಧ ಶಾಸ್ತ್ರದಲ್ಲಿ ಅಪ್ರಾಮಾಣ್ಯ ಹೇಳ್ಬೋದು ನೀವು. ಆದ್ರೆ ಇಲ್ಲಿ ಬ್ರಹ್ಮರುದ್ರಾದಿಗಳು ಶ್ರೋತೃಗಳು, ಅವರನ್ನು ಕುರಿತು ಉಪದೇಶ ಮಾಡ್ಬೇಕಾದ್ರೆ ವಕ್ತವ್ಯದಲ್ಲಿ ಸ್ವಾಭಾವಿಕವಾಗಿ ಅಜ್ಞಾನಾದಿ ದೋಷಗಳೇ ಇಲ್ಲ. ವಿಪ್ರಲಂಬ ಅಂತ ಅನ್ನೋ ದೋಷವೂ ಇಲ್ಲ. ವಿಪ್ರಲಂಬ ಅಂತಂದ್ರೆ ವಂಚಕತ್ವ ಅದೂ ಇಲ್ಲ. ಮತ್ತು ಇಲ್ಲಿ ಸಂದರ್ಭ ಏನು? ಜ್ಞಾನ ಆಕುಲೀಭೂತವಾಗಿತ್ತು, ಜ್ಞಾನ ಲುಪ್ತವಾಗಿ ಹೋಗುವ ಸಂದರ್ಭ ಬಂದಿತ್ತು. ಅದನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಈ ಉಪದೇಶ ಮಾಡ್ತಾ ಇರ್ತಕ್ಕಂಥದ್ದು, ಇತಿಹಾಸ ಪುರಾಣಾದಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಸಂದರ್ಭ ಇಂತ. ಆದ್ದರಿಂದ ಪ್ರಸಂಗ ದೋಷ. ಕೆಲವರು ವಿನೋದಕ್ಕೋಸ್ಕರವಾಗಿ ಒಂದು ಗುಂಪು ಸೇರಿದಾಗ ಅವರಲ್ಲಿ ಪರಸ್ಪರ ಅಪಹಾಸ ಮಾಡೋದು ಅಥವಾ ಹೀಗೆ, ಅದಕ್ಕೆ ನರ್ಮ ಪ್ರಸಂಗ ಅಂತ ಹೇಳ್ತಾರೆ. ಹಾಗೆ ಅಂತಹ ಸಂದರ್ಭ ಅಲ್ಲ ಇದು. ಅವರು ತತ್ವಜ್ಞಾನವನ್ನ ಬಯಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಂದ ಋಷಿಶಾಪದಿಂದ ಬಂದ ಅಜ್ಞಾನಾದಿಗಳ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಅದರಿಂದ ಈ ಪ್ರಸಂಗದಲ್ಲಿ ಯಾವ ದೋಷವೂ ಇಲ್ಲ, ಪ್ರಸಂಗ ದೋಷ ಇಲ್ಲ. ಅಪಹಾಸ ಮಾಡುವ ಸಂದರ್ಭವೇ ಅಲ್ಲ ಇದು. ಇಂತಹ ಸಂದರ್ಭದಲ್ಲಿ ವಕ್ತೃ, ಶ್ರೋತೃ, ಪ್ರಸಂಗ ಎಲ್ಲವೂ ಕೂಡ ಎಲ್ಲಿ ಈ ರೀತಿಯಾಗಿ ಇರ್ತದೋ ಅಂತಹ ಸಂದರ್ಭದಲ್ಲಿ ಮಾಡತಕ್ಕಂಥವರು, ಉಪದೇಶ ಮಾಡತಕ್ಕಂಥವ್ರು ಆಪ್ತರೇ. ಈ ಆದ ಕಾರಣ ಅದೆಲ್ಲವೂ ಬಂದಿದೆ ಈ ವಾಕ್ಯದಲ್ಲಿ. ಜ್ಞಾನ ಆಕುಲೀಭೂತೆ ಅಂತ ಆರಂಭ ಮಾಡಿ ತದರ್ಥ ನಿರ್ಣಯಾಯ ಬ್ರಹ್ಮಸೂತ್ರಾನುಷಕಾರ ಅಂತ ಹೇಳುವವರೆಗೆ ಏನು ವಿಷಯಗಳ ಪ್ರತಿಪಾದನೆ ಇದೆ, ಅಲ್ಲಿ ವೇದವ್ಯಾಸರು ಪರಮಾಪ್ತರು, ಬ್ರಹ್ಮರುದ್ರಾದಿ ದೇವತೆಗಳು ಅಂಥ ಒಂದು ಶ್ರೋತೃಗಳಿಗೆ ಸಾಕ್ಷಾತ್ ಭಗವಂತನೇ, ಯಾವ ದೋಷ ನಿರ್ದೋಷನಾದ ಭಗವಂತನೇ ಲೋಕದಲ್ಲಿ ಬಂದ ಈ ಅಜ್ಞಾನಾದಿ ವಿಪರೀತ ಜ್ಞಾನಾದಿಗಳ ಪರಿಹಾರಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಉಪದೇಶವಾದದ್ದರಿಂದ ವೇದವ್ಯಾಸರು ಆಪ್ತರೇ ಆಗಿದ್ದಾರೆ, ಸರ್ವಥಾ ಆಪ್ತರು. ಆದ್ದರಿಂದ ಅವರು ರಚನೆ ಮಾಡಿದ ಗ್ರಂಥವೆಲ್ಲವೂ ಕೂಡ ಆಪ್ತವಾಕ್ಯವಾಗಿದೆ. ಮತ್ತು ಬ್ರಹ್ಮಸೂತ್ರಗಳು ಅಂತ ಇದನ್ನು ಕರೀತಾ ಇದ್ದಾರೆ. ಬ್ರಹ್ಮಸೂತ್ರಗಳು ಅಂತಂದ್ರೆ ಬ್ರಹ್ಮ ಪ್ರತಿಪಾದಕವಾದ, ಬ್ರಹ್ಮಪರವಾದ ಪರಬ್ರಹ್ಮನನ್ನೇ ಹೇಳುವ, ಮುಖ್ಯವಾಗಿ ವರ್ಣಿಸುವ ಉದ್ದೇಶ ಇರತಕ್ಕಂಥ ಶ್ರುತಿಗಳ ಅರ್ಥ ನಿರ್ಣಯ ಮಾಡುವ ಸೂತ್ರಗಳು. ಆದ್ದರಿಂದ ಇದಕ್ಕೆ ಮೂಲಭೂತವಾದದ್ದು ಶ್ರುತಿಗಳೇ.
ಆಪ್ತವಾಕ್ಯವಾಗಿದೆ ಈ ಬ್ರಹ್ಮಸೂತ್ರಗಳು. ಮತ್ತು ಶ್ರುತ್ಯರ್ಥ ನಿರ್ಣಯಕ್ಕೋಸ್ಕರ ಬಂದದ್ದರಿಂದ ಶ್ರುತಿ ಇದಕ್ಕೆ ಮೂಲಭೂತವಾದದ್ದು. ಜೊತೆಗೆ ಈ ಬ್ರಹ್ಮಸೂತ್ರಗಳು ನ್ಯಾಯದಿಂದ ಅಂದರೆ ಯುಕ್ತಿಯಿಂದ ಒಂದು ಅರ್ಥವನ್ನು ನಿರ್ಣಯ ಮಾಡ್ತಾ ಇದೆ, ಸುಮ್ಮನೆ ಉಪದೇಶ ಮಾಡೋದಲ್ಲ. ಪುರಾಣಗಳಲ್ಲಿ ಕಥನ ಇದ್ದಂತೆ ಹಾಗಲ್ಲ. ಇಲ್ಲಿ ಇದೇ ಈ ಅರ್ಥವೇ ಸರಿಯಾದದ್ದು ಇಂತಹ ಕಾರಣದಿಂದ ಅಂತ ಯುಕ್ತಿಯಿಂದ ನಿರ್ಣಯ ಮಾಡ್ತಕ್ಕಂಥದ್ದು. ನ್ಯಾಯ ಅಂತ ಯುಕ್ತಿ ನ್ಯಾಯ ಎಲ್ಲ ಒಂದೇ ಅರ್ಥ. ನ್ಯಾಯ ವ್ಯುತ್ಪಾದಕವಾದ ಸೂತ್ರಗಳಿದೆ. ಆದ ಕಾರಣ ಈ ಬ್ರಹ್ಮಸೂತ್ರಗಳಿಗೆ ಆಪ್ತವಾಕ್ಯತ್ವ ಇದೆ, ಶ್ರುತಿ ಮೂಲತ್ವವಿದೆ, ಯುಕ್ತಿ ಮೂಲತ್ವವಿದೆ. ಇದೆಲ್ಲ ಇದ್ದ ಕಾರಣ ಬ್ರಹ್ಮಸೂತ್ರಗಳು ಪ್ರಮಾಣವೇ ಎಂಬ ವಿಷಯ ನಾವು ಗಮನಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಉಕ್ತಮೇವ ಅರ್ಥಂ ಪ್ರಮಾಣೇನ ಸ್ಥಾಪಯತಿ. ಇದುವರೆಗೂ ಹೇಳಿದ ವಿಷಯದಲ್ಲೇ ಇವಾಗ ಏನು ಹೇಳಿದ್ರು ಇದುವರೆಗೆ, ದ್ವಾಪರೇ ಸರ್ವತ್ರ ಜ್ಞಾನ ಅಕುಲೀಭೂತೆ ಅಂತ ಅನ್ನೋದು, ಅದನ್ನೇ ಪ್ರಮಾಣದಿಂದ ಸಮರ್ಥನೆ ಮಾಡತಕ್ಕಂಥದ್ದು ಮುಂದಿನ ಭಾಗ ಭಾಷ್ಯದಲ್ಲಿ. ನಾರಾಯಣ ದ್ವಿನಿಷ್ಪನ್ನಂ ತತ್ವೋಕ್ತಂ ಸ್ಕಾಂದೆ. ಈ ಎಲ್ಲ ವಿಷಯವೂ ಕೂಡ ಸ್ಕಾಂದ ಪುರಾಣದಲ್ಲಿ ಬಂದಿದೆ. ಸ್ಕಾಂದ ಪುರಾಣದ ವಾಕ್ಯಗಳು ಹೀಗಿದೆ: ನಾರಾಯಣ ದ್ವಿನಿಷ್ಪನ್ನಂ ಜ್ಞಾನಂ ಕೃತಯುಗೆ ಸ್ಥಿತಂ ಕಿಂಚಿತ್ ತದನ್ಯಥಾ ಜಾತಂ ತ್ರೇತಾಯಾಂ ದ್ವಾಪರೇ ಅಖಿಲಂ. ಹಾಗೆ ಮುಂದೆ ಗೌತಮಸ್ಯ ಋಷೇಶಾಪಾತ್ ಜ್ಞಾನೇ ತಜ್ಞಾನತಾಂ ಗತೆ ಸಂಕೀರ್ಣ ಬುದ್ಧಯೋ ದೇವಾಃ ಬ್ರಹ್ಮರುದ್ರ ಪುರಸ್ಸರಾಃ ಶರಣ್ಯಂ ಶರಣಂ ಜಗ್ಮುಃ ನಾರಾಯಣಂ ಅನಾಮಯಂ ತೈರ್ವಿಜ್ಞಾಪಿತ ಕಾರ್ಯಸ್ತು ಭಗವಾನ್ ಪುರುಷೋತ್ತಮಃ ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಶರಾತ್ ಉತ್ಸನ್ನಾನ್ ಭಗವಾನ್ ವೇದಾನ್ ಉಜ್ಜಹಾರ ಹರಿಸ್ವಯಂ ಚತುರ್ಧಾ ವ್ಯಭಜತ್ತಾಂಶ್ಚ ಚತುರ್ವಿಂಶತಿಧಾ ಪುನಃ ಶತಧಾ ಚ ಏಕಧಾ ಚೈವ ತಥೈವ ಚ ಸಹಸ್ರಧಾ ಕೃಷ್ಣೋ ದ್ವಾದಶಧಾ ಚೈವ ಪುನಸ್ತಸ್ಯಾರ್ಥಿ ವಿತ್ತಯೇ ಚಕಾರ ಬ್ರಹ್ಮಸೂತ್ರಾಣಿ ಯೇಷಾಂ ಸೂತ್ರಸ್ಥ ಮಂಜಸಾ ಅಂತ. ಇಷ್ಟು ಭಾಗದಿಂದ ಇದುವರೆಗೂ ಹೇಳಿದ ವಾಕ್ಯ, ಹಿಂದಿನ ವಾಕ್ಯ ದ್ವಾಪರೇ, ಅದು ಆಚಾರ್ಯರ ಸ್ವಂತ ವಾಕ್ಯ, ಆಚಾರ್ಯರದ್ದೇ ವಾಕ್ಯಗಳು. ಈಗ ತತ್ವೋಕ್ತಂ ಸ್ಕಾಂದೆ ಅಂತ ಸ್ಕಾಂದ ಪುರಾಣದ್ದು ಸ್ಕಾಂದ ಪುರಾಣದ ವಾಕ್ಯಗಳು. ಸ್ಕಾಂದ ಪುರಾಣದಲ್ಲಿ ಆಚಾರ್ಯರು ಹೇಳಿದ ಎಲ್ಲಾ ವಿಷಯಗಳು ಕೂಡ ಈ ಪುರಾಣ ವಾಕ್ಯಗಳಲ್ಲಿ ಬಂದಿದೆ. ಉಕ್ತಮೇವ ಅರ್ಥಂ ಪ್ರಮಾಣೇನ ಸ್ಥಾಪಯತಿ ತಚ್ಚೇತಿ ಶಬ್ದ ಏವಾರ್ಥೇ ತಚ್ಚ ತದೇವ ಅಂತ ಅರ್ಥ. ಇದನ್ನೇ ಸ್ಕಾಂದ ಪುರಾಣದ ಹೇಳಿದೆ, ಇದನ್ನೂ ಹೇಳಿದೆ ಅಂತ ಸಮುಚ್ಚಯ ಅಲ್ಲ, ಇದನ್ನೇ ಹೇಳಿದೆ. ಚಕಾರಕ್ಕೆ ಏವ ಅಂತ ತಚ್ಚ ತದೇವ ಉಕ್ತಂ ಸ್ಕಾಂದೆ, ಇದನ್ನೇ ನಾ ಹೇಳಿದ್ದನ್ನೇ ಸ್ಕಾಂದ ಪುರಾಣವು ಹೇಳ್ತಾ ಇದೆ. ನಾರಾಯಣಾದ್ಯುಷ್ಪನ್ನಂ ಇತ್ಯಾದಿ ವಾಕ್ಯಗಳೆಲ್ಲ ಸ್ಕಾಂದ ಪುರಾಣದ ವಾಕ್ಯಗಳು. ತಥಾಚ ಯದಸ್ಮಾಭಿಃ ದ್ವಾಪರೇ ಇತ್ಯಾದಿನ ಉಕ್ತಂ ತತ್ ಸ್ಕಾಂದ ಪುರಾಣೋಕ್ತಮೇವ ಇತಿ ಭಾವ. ತಚ್ಚೋಕ್ತಂ ಸ್ಕಾಂದೆ ಅನ್ನೋ ಮಾತಿನ ಅಭಿಪ್ರಾಯ ಹೀಗೆ. ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೇ ಭೂತೆ ಅಂತ ನಾವು ಬ್ರಹ್ಮಸೂತ್ರಾಣ ಚಕಾರ ಅಂತ ಹೇಳಿದ್ವು, ಅಲ್ಲಿವರೆಗೆ ಹೇಳಿದ್ದೆವು. ಅದೆಲ್ಲವೂ ಕೂಡ ಸ್ಕಾಂದ ಪುರಾಣದಲ್ಲಿ ಹೇಳಿದ್ದೇ ಆಗಿದೆ. ನ ಕೇವಲ ಅಸ್ಮಾಭಿಃ, ಚಕಾರಕ್ಕೆ ಸಮುಚ್ಚಯ ಅನ್ನೋ ಅರ್ಥವನ್ನು ಇಟ್ಕೊಳ್ಬಹುದು. ನಾವು ಮಾತ್ರ ಹೇಳ್ತಾ ಇಲ್ಲ, ಸ್ಕಾಂದ ಪುರಾಣದಲ್ಲೂ ಈ ಮಾತೆ ಬಂದಿದೆ. ನ ಕೇವಲ ಅಸ್ಮಾಭಿಃ ಕಿಂತ ಸ್ಕಾಂದೇ ಚ ಉಕ್ತಂ. ಹೀಗೆ ಚಕಾರಕ್ಕೆ ಬೇಕಾದ್ರೆ ಸಮುಚ್ಚಯ ಅನ್ನೋ ಅರ್ಥವನ್ನು ಇಟ್ಕೊಳ್ಬಹುದು. ತಥೋಕ್ತಂ ತತ್ವಪ್ರದೀಪೆ, ತತ್ವಪ್ರದೀಪದಲ್ಲಿ ಈ ಮಾತು ಬಂದಿದೆ. ಆ ತತ್ವಪ್ರದೀಪ ಗ್ರಂಥದ ಪಂಡಿತಾಚಾರ್ಯರ ವಾಕ್ಯಗಳನ್ನು ಉದಾಹರಿಸ್ತಾರೆ. ಯದ್ಯಪಿ ಆಚಾರ್ಯ ಸೂಕ್ತಾರ್ಥೆ ಸ್ವಯಮೇವ ಪ್ರಮಾಣಂ ಸರ್ವಜ್ಞತ್ವಾತ್ ಅವಿಪ್ರಲಂಬಕತ್ವಾತ್ ತಥಾಪಿ, ಆಚಾರ್ಯರು ತಾವು ಏನ್ ಹೇಳ್ತಾ ಇದ್ದಾರೋ ಆ ವಿಷಯದಲ್ಲಿ ಅವ್ರ ಪ್ರಮಾಣ, ಅವರೇ ಪ್ರಮಾಣ. ಅವ್ರು ಸರ್ವಜ್ಞರಲ್ವೇ, ಅಂದ್ರೆ ಆಪ್ತರು.
ವಿಪ್ರಲಂಬ ವಂಚನೆ ಮಾಡುವ ಉದ್ದೇಶ ಇಲ್ಲ. ಸರ್ವಜ್ಞರಾಗಿದ್ದು ವಂಚನೆ ಮಾಡುವ ಉದ್ದೇಶವಿಲ್ಲದೆ ಉಪದೇಶ ಮಾಡ್ತಾ ಇದ್ದ ಮೇಲೆ ಅದು ಪ್ರಮಾಣವೇ. ಅವ್ರಿಗೆ ಅಜ್ಞಾನಾದಿ ದೋಷಗಳಿದೆ ಅಂತ ಹೇಳಕ್ ಸಾಧ್ಯವೇ? ಅವರೇ ಪ್ರಮಾಣ. ತಥಾಪಿ ಆದರೂ ಕೂಡ ಸ್ಕಾಂದೇಶ ಭುಕ್ತಂ ಇತಿ ಪ್ರೌಢಭಾವಂ ಕರೋತಿ. ಸ್ಕಾಂದೇಶ ಭುಕ್ತಂ. ಆಚಾರ್ಯರು ಇನ್ನೊಂದು ಪ್ರಮಾಣ ಕೊಡೋ ತಾವು ಹೇಳಿದ ಮಾತಿಗೆ ಒಂದು ಪ್ರಮಾಣ ಕೊಡೋ ಅಗತ್ಯ ಇಲ್ಲ. ಅದೇ ಒಂದು ಪ್ರೌಢವಾದ ಅಂತ ಕರೀತಾರೆ ಅದನ್ನ. ಹಾಗಿದ್ದರೂ ಕೂಡ ಲೋಕದಲ್ಲಿ ಒಂದು ಪ್ರೌಢರು ತಮ್ಮ ಒಂದು ವಿಷಯವನ್ನ ಹೇಳಿ, ನೋಡಪ್ಪ ನಾನು ಹೇಳ್ತಾ ಇದ್ದೇನೆ, ಇದು ಹೀಗೂ ಇದೆ ಇಲ್ಲೂ ಅಂತ ಅವ್ರು ಹೇಳಿದ್ದಾರೆ ಅಂತ ಹೇಳೋ ಕ್ರಮ ಒಂದು ಇದೆಯಲ್ಲ. ಅವರೇ ಸ್ವಯಂ ಆಗ್ತಾರೋ, ಅವ್ರ ಮಾತೆ ಸಾಕು. ಆದ್ರೂ ಅದಕ್ಕೆ ಬಲ ಕೊಡೋದಕ್ಕೋಸ್ಕರವಾಗಿ ಹೇಳ್ತಾರೆ. ಆ ರೀತಿ ಹೇಳಿದ್ದಾರೆ ಅಷ್ಟೇ. ಇದು ಪ್ರೌಢಾನಾಂ ವಾದಃ ಕಥನಂ ಲೋಕೆ ಯಥಾ ತಥಾ. ಪ್ರೌಢರು ಹೀಗೆ ಅವರು ಸಾಮಾನ್ಯ ಜನರಲ್ಲ, ಒಳ್ಳೆ ಜ್ಞಾನ ಸಂಪನ್ನರು, ಪ್ರಾಮಾಣಿಕರು ಎಲ್ಲ ಆಗಿರ್ತಾರೆ. ಅಂಥವ್ರನ್ನೇ ಪ್ರೌಢರು ಇರಲ್ವೇ? ಅವ್ರು ಆಡೋ ಮಾತಿನ ರೀತಿ ಅದನ್ನು ಅನುಸರಿಸಿ, ಲೋಕದ ರೀತಿಯನ್ನು ಅನುಸರಿಸಿ ಹೇಳ್ತಾ ಇದ್ದಾರೆ ಅಷ್ಟೇ. ನ ಕೇವಲ ಅಸ್ಮಾಭಿಹಿ. ಈ ಮಾತು, ಇದೇ ರೀತಿ ಮಾತು ಪ್ರಮೇಯ ದೀಪದಲ್ಲೂ ಬರುತ್ತೆ. ಪ್ರಮೇಯ ದೀಪದಲ್ಲಿ, ಪ್ರಮೇಯ ದೀಪಿಕಾದ ಗೀತಾ ಭಾಷ್ಯ ಪ್ರಮೇಯ ದೀಪಿಕಾದಲ್ಲಿ ಅಲ್ಲೂ ಕೂಡ ಆಚಾರ್ಯರು ಪ್ರಮಾಣ ವಾಕ್ಯವನ್ನು ಕೊಡ್ತಾರೆ. ಒಂದು ಪ್ರಾರಂಭದಲ್ಲಿ ನಷ್ಟ ಧರ್ಮ ಜ್ಞಾನ ಬಾಲ್ಬಿ ಅಂತ ಒಂದು ವಾಕ್ಯ ಪ್ರಾರಂಭ ಆಗುತ್ತೆ. ಅಲ್ಲಿ ಶ್ರೀಕೃಷ್ಣ ಉಪದೇಶ ಮಾಡುವ ಸಂದರ್ಭ. ಆ ಸಂದರ್ಭದಲ್ಲಿ ಇದೇ ಮಾತು ಯಾವ ಸಂದರ್ಭದಲ್ಲಿ ಬಂತು ಏನು ಇತ್ಯಾದಿಗಳೆಲ್ಲ ಹೇಳಿ ಈ ವಿಷಯವನ್ನ ಇಂಥ ಕಡೆ ಹೇಳಿದ್ರೆ, ನಾವು ಮಾತ್ರ ಹೇಳಿದ್ದೆಲ್ಲ ಆಚಾರ್ಯ ವಾಕ್ಯ, ಟೀಕಾಕೃತ ಪದರ ವಾಕ್ಯ. ನಾವು ಆಚಾರ್ಯರು ನಾವು ಮಾತ್ರ ಹೇಳ್ತಾ ಇಲ್ಲ, ನಾವು ಹೇಳಿದ ವಿಷಯ ಇಂತಹ ಪ್ರಮಾಣ ಗ್ರಂಥದಲ್ಲಿ ಬಂದಿದೆ ಅಂತ ಮಾಡ್ತಕ್ಕಂಥ ಮಾತು ಅಲ್ಲೂ ಇದೆ. ಟೀಕಾಕೃತ ಪದರದ್ದು ಅವರು ಅವತಾರಿಕೆ ಕೊಡ್ತಾರೆ. ಗೀತಾ ಭಾಷ್ಯ ಪ್ರಮೇಯ ದೀಪಿಕಾದರೆ ಗೀತಾ ಭಾಷ್ಯ ಟೀಕಾದಕ್ಕೆ ಕಿಮುಕ್ತಂ ಸ್ಕಾಂದದಲ್ಲಿ ಏನ್ ಹೇಳಿದೆ? ಇತ್ಯತಃ ತತ್ ಪಠತಿ. ನಾರಾಯಣಾದ್ ನಿಷ್ಪನ್ನಂ ಅಂತ ಅದೇ ಸ್ಕಾಂದ ಪುರಾಣದ ವಾಕ್ಯಗಳು. ನಾರಾಯಣಾದ್ ನಿಷ್ಪನ್ನಂ ಅಂದ್ರೆ ಏನರ್ಥ? ತದುಪದೇಶಾದಿತ್ಯರ್ಥ. ನಾರಾಯಣನ ಉಪದೇಶದಿಂದ ಬಂದ ಜ್ಞಾನ. ನಾರಾಯಣಾದ್ ವಿನಿಷ್ಪನ್ನಂ ಜ್ಞಾನಂ. ವಿನಿಷ್ಪನ್ನಂ ಅಂತಂದ್ರೆ ತದುಪದೇಶಾತ್ ಜಾತಂ ಅಂತ. ಭಗವಂತನ ಉಪದೇಶದಿಂದ, ಭಗವಂತನೇ ಪ್ರಾರಂಭದಲ್ಲಿ ಬ್ರಹ್ಮಾದಿ ದೇವತೆಗಳು ಉಪದೇಶ ಮಾಡಿದ್ದು. ಹಾಗಾಗಿ ಭಗವಂತ ಉಪದೇಶ ಮಾಡಿದ ಜ್ಞಾನ ಕೃತಿಯುಗದಲ್ಲಿ ಇತ್ತು. ಅದು ಒಂದ್ ಸೇರಿಸ್ಕೊಳ್ಬೇಕು ಪದವನ್ನ ಅಂತ ಹೇಳ್ತಾರೆ. ಬ್ರಹ್ಮಾದಿ ದ್ವಾರ ಕೃತಿಯುಗದಲ್ಲಿತ್ತು ಅಂದ್ರೆ ಎಲ್ಲಾ ಜನರಲ್ಲೂ ಇತ್ತಲ್ಲಿ. ನೇರವಾಗಿ ಎಲ್ಲಾ ಜನರಿಗೂ ನಾರಾಯಣ ಉಪದೇಶ ಮಾಡಿದ್ದಲ್ಲ. ಬ್ರಹ್ಮದೇವರ ಉಪದೇಶ ಮಾಡಿದ್ರೆ ಬ್ರಹ್ಮದೇವರು ಇತರ ದೇವತೆಗಳೇ ಲೋಕದಲ್ಲಿ ಹೀಗೆ ಬಂದಿದೆ. ಅದು ಬ್ರಹ್ಮಾದಿ ದ್ವಾರ ನಾರಾಯಣ ಕೊಟ್ಟ ಜ್ಞಾನ ಅಂತ ಅರ್ಥ. ಯದ್ವಾ ಉತ್ಪತ್ತಿಯಾದ್ಯಷ್ಟಕ್ಕೆ ಜ್ಞಾನಸ್ಯ ಪ್ರವಿಷ್ಟತ್ವಾತ್ ತಸ್ಯ ನಾರಾಯಣ ಜನ್ಯತ್ವ ಭಕ್ತಿ. ಭಗವಂತನಿಗೆ ಅಷ್ಟಕರ್ತೃತ್ವ ಹೇಳ್ತಾರೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷ, ಇದು 8. ಅಲ್ಲಿ ಜ್ಞಾನವನ್ನು ಸೇರಿದೆಯಲ್ಲ. ಹಾಗಾಗಿ ಈ ಜ್ಞಾನ ಕರ್ತೃತ್ವ ಭಗವಂತನಿಗಿದೆ. ಸಾಕ್ಷಾತ್ತಾಗಿ ಭಗವಂತನೇ ಜ್ಞಾನವನ್ನು ಕೊಟ್ಟವನು ಹಾಗೂ ಹೇಳ್ಬೋದು. ನಿಷ್ಪನ್ನಂ ಅಂದ್ರೆ ಉತ್ಪನ್ನಂ ಅಂತ ಅರ್ಥ. ನಾರಾಯಣ ವಿನಿಷ್ಪನ್ನಂ ಅಂತಿದೆ. ಅದು ಅಲ್ಲಿ ನಿಷ್ಪನ್ನ ಅನ್ನೋ ಪದಕ್ಕೆ ಉತ್ಪನ್ನ ಅಂತ ಅರ್ಥ. ವಿಶಿಷ್ಟವಾದ ಉತ್ಪತ್ತಿ ಅದು ವಿನಿಷ್ಪನ್ನ.
ವಿಶೇಷತಃ ಉತ್ಪನ್ನಂ ಅಂತ ಬೇಕಾದ್ರೆ ಹೇಳಿ. ನಾರಾಯಣಾದ್ ವಿನಿಷ್ಪನ್ನಂ ಜ್ಞಾನಂ ಅಖಿಲಂ ಸ್ಥಿತಂ ಕೃತಿಯುಗೆ. ಅಖಿಲಂ ಅಂದ್ರೆ ಸಗುಣತ್ವಾದಿ ಸರ್ವ ವಿಷಯಕಂ ಇತಿ ಅತ್ರಾಪಿ ಸಂಬದ್ಧತೆ. ಹೌದು ಹೌದು. ಈಗ ಇಲ್ಲಿ ಈ ಪದ ಇದೆ, ದ್ವಾಪರೆ ಅಖಿಲಂ. ಕಿಂಚಿತ್ ತದನ್ಯಥಾ ಜಾತಂ ತ್ರೇತಾಯಾಮ್ ದ್ವಾಪರೆ ಅಖಿಲಂ ಅಂತಿದೆಯಲ್ಲ, ಅಲ್ಲಿ ಅಖಿಲಂ ಸ್ಥಿತಂ ಕೃತಿಯುಗೆ ಸ್ಥಿತಂ ಅಲ್ಲಿಗೊಂದೇ ಮಾಡಿ ಅಂತ ಅಲ್ಲಿ ಹೇಳ್ತಾರೆ. ಅಖಿಲಂ ಸಗುಣತ್ವಾದಿ ಸರ್ವ ವಿಷಯಕಂ. ಹಾಗೆ ಭಗವಂತನ ಏನೇನು ತಿಳಿದಿದ್ದಾರೋ ತಿಳಿಯಬೇಕಾದದ್ದು, ಅವರವರ ಯೋಗ್ಯತಾನುಸಾರ ಏನೇನು ತಿಳಿಯಬೇಕಾದದ್ದು ಎಲ್ಲ ಜ್ಞಾನ ಆಗಿತ್ತು. ಜ್ಞಾನಂ ಅಂದ್ರೆ ಸಮ್ಯಕ್ ಜ್ಞಾನಂ ಅಂತ ಅರ್ಥ. ಸ್ಥಿತಂ ಅಂತಂದ್ರೆ ಯಥಾ ಉತ್ಪನ್ನಂ ತಥೈವ, ಹೇಗೆ ಭಗವಂತನ ಅನುಗ್ರಹದಿಂದ ಬ್ರಹ್ಮಾದಿ ದ್ವಾರ ಉಪದೇಶದಿಂದ ಬಂದದ್ದು ಹೇಗೆ ಹುಟ್ಟಿತೋ ಹಾಗೆ. ಅದರಲ್ಲಿ ಸ್ವಲ್ಪ ಕಾಲ ಆಯ್ತು, ಸಂಶಯ ಬಂತು, ಅದು ಸರಿಯಲ್ಲ ಅಂತ ಆಯ್ತು, ಈಗೆಲ್ಲ ಇಲ್ಲ. ಯಥಾ ಉತ್ಪನ್ನಂ ತಥೈವ ಸಂಶಯ ಜನಾಸ್ಕಂದಿತಮಿವ ಸ್ಥಿತಂ. ಏನು ಇಡೀ ಲೋಕದಲ್ಲಿ ಹಾಗೆ ಇರ್ತ ಅಂದ್ರೆ ಹಾಗಲ್ಲ. ಸತ್ಸು ಎಲ್ಲಾ ಕಾಲದಲ್ಲೂ ಎಲ್ಲಾ ಜನರು ಇದ್ರು. ಆ ಕಾಲದಲ್ಲೂ ಹಿರಣ್ಯ ಕಶಿಪು ಮೊದಲ ದೈತ್ಯರೆಲ್ಲ ಇದ್ರಲ್ಲ, ಏನು ಕಲಿಯುಗದಲ್ಲಿ ಮಾತ್ರ ಬಂದವರ. ಹೀಗೆ ಎಲ್ಲಾ ಕಾಲದಲ್ಲೂ ಕೂಡ ದೈತ್ಯರು ಇದ್ರಲ್ಲ, ಅವರಲ್ಲಿ ಸಜ್ಜನರಲ್ಲಿ ಆ ಜ್ಞಾನ ಸಮ್ಯಕ್ ಜ್ಞಾನ ಇತ್ತು. ಒಟ್ಟಿನಲ್ಲಿ ಏನು ಜ್ಞಾನ ವಿಷಯೇ ಸಂಶಯಾಧಿಕಂ ನಾಭೂತ್ ಇದು ಫಲಿತಾರ್ಥ. ಅವರೇನು ಸಮ್ಯಕ್ ಜ್ಞಾನವನ್ನು ಪಡೆದ್ರು ಸಜ್ಜನರು, ಆ ವಿಷಯದಲ್ಲಿ ಅವರಿಗೆ ಸಂಶಯಾದಿಗಳು ಏನು ಬರಲಿಲ್ಲ. ದೃಢವಾದ ನಿರ್ಣಯ ಅಂತ ಒಂದು ಜ್ಞಾನ ಇತ್ತು. ತ್ರೇತಾಯಾಮ್ ಯುಗೆ ಕಿಂಚಿತ್ ತದನ್ಯಥಾ ಜಾತಂ ತ್ರೇತಾಯಾಮ್. ತ್ರೇತಾಯುಗ ಬಂತು, ಆ ಜ್ಞಾನ ಕಿಂಚಿತ್ ವಿಷಯೇ ಕೆಲವು ವಿಷಯಗಳಲ್ಲಿ ಅನ್ಯಥಾ ಜಾತಂ. ಅನ್ಯಥಾ ಜಾತಂ ಬೇರೆ ಆಯ್ತು ಅಂದ್ರೆ ಏನರ್ಥ? ಇದಂ ಅದೋವಾ, ಇದೋ ಅದೋ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಇದಂ ಅದೋವಾ ಸಂಸ್ಕೃತ ಶಬ್ದ ಅದು ಅಂತ ನೋಡು. ಅದೋ ಅಂತ ಇದೋ ಅದೋ ಗೊತ್ತಿಲ್ಲ, ಸಂಸ್ಕೃತದಲ್ಲಿ ಹಾಗೆ ಇರೋದು. ಇದಂ ಅದೋವಾ, ಅಲ್ಲಿ ಮಕಾರ ಒಂದಿದೆ ಅಷ್ಟೇನೆ. ಇದಂ ಅದೋವಾ, ಇದೋ ಅದೋ ಈ ರೀತಿಯಾಗಿ ಸಂಶಯ ಬಂತು. ಪೂರ್ವೋಕ್ತ ಸಂಶಯ ವಿಷಯತಾಂ, ಹಿಂದೆ ಹೇಳಿದ್ದು ಕೇಳಿದ್ವು, ಆದರೆ ಇದು ಹಾಗೇನೋ ಅಥವಾ ಬೇರೆ ರೀತಿಯೋ ಅಂತ ಸಂಶಯ ಬರ್ತಾ ಇದೆ. ಕೆಲವರಿಗೆ ಹಾಗಲ್ಲಪ್ಪ, ಹಿಂದೆ ಹೇಳಿದ್ದು ಸರಿಯಲ್ಲ, ಬೇರೆನೇ ಇದೆ ಇದು. ಹೀಗೆ ಮಿಥ್ಯಾಜ್ಞಾನ ವಿಷಯತಾಂಚ ಪ್ರಾಪ್ತಂ ಅಂತ. ಕೆಲವು ವಿಷಯಗಳಲ್ಲಿ ತ್ರೇತಾಯುಗದಲ್ಲಿ ಸ್ವಲ್ಪ ಅಂತ ಮಿಥ್ಯಾಜ್ಞಾನ ಬಂತು. ಅತ್ರ ದ್ವಾಪರವತ್ ತ್ರೇತಾದಿರಪಿ ಅಷ್ಟಾವಿಂಶೋ ಗ್ರಾಹ್ಯ. ಒಂದು ದ್ವಾಪರೇ ಸರ್ವತ್ರ ಜ್ಞಾನ ಕುಲೇ ಭೂತಂ ಅದರಲ್ಲ ದ್ವಾಪರ ಯುಗಗಳು ಎಲ್ಲಾ ಮನ್ವಂತರಗಳಲ್ಲಿ ಬರುತ್ತೆ. ಅದರಲ್ಲಿ 28ನೆಯ ದ್ವಾರಯುಗದಲ್ಲಿ ಅಂತ ಸೇರಿಸ್ಕೊಳ್ಬೇಕಂದ್ರೆ ಇಲ್ಲೂ ಅಷ್ಟೇ. ತ್ರೇತಾಯುಗದೂ ಅಷ್ಟೇ. ಕೃತಿಯುಗ ತ್ರೇತಾಯುಗ ಎಲ್ಲವೂ ಕೂಡ 28ನೇ ಬಾರಿ ಬಂದ ಯುಗಗಳು. 28ನೆಯ ಕೃತಿಯುಗದಲ್ಲಿ, 28ನೆಯ ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ, ಅನಂತರ 28ನೆಯ ದ್ವಾಪರ ಯುಗದಲ್ಲಿ. ದ್ವಾಪರ ಯುಗೆ ಅಖಿಲಂ ಎಲ್ಲ ಸರ್ವ ವಿಷಯ ಎಲ್ಲಾ ವಿಷಯದಲ್ಲೂ ಕೂಡ ಅನ್ಯಥಾ ಜಾತಂ ಇತ್ಯನ್ವಯ. ನಾನು ಕಾಲ ಪ್ರಯುಕ್ತಂ ಅನ್ಯಥಾತ್ವಂ ಚೇತ್ ದ್ವಾಪರ ಯುಗೆ ಭಾಗದ್ವಯಸ್ಯೈವ ಅನ್ಯಥಾತ್ವಂ ಯುಕ್ತಂ. ಹಿಂದಿನ 2 ಯುಗಗಳು ಕಳೆದು 3ನೇ ಯುಗ ಬಂತು, ದ್ವಾಪರ ಯುಗ. ಹಿಂದೆ ಹೇಳಿದ್ರಲ್ಲ, ಧರ್ಮಕ್ಕೆ 4 ಪಾದಗಳು, ಪೂರ್ಣ 4 ಪಾದಗಳಿಂದ ಕೃತಿಯುಗದಲ್ಲಿತ್ತು ಧರ್ಮ. ತ್ರೇತಾಯುಗ ಬಂತು, 3 ಪಾದಗಳಿಂದಿದೆ. ದ್ವಾಪರ ಯುಗದಲ್ಲಿ 2 ಪಾದಗಳಿಂದಿದೆ ಅಂತ ಅಷ್ಟೇ ಹೇಳ್ಬೇಕು ನೀವು. ಭಾಗದ್ವಯಸ್ಯೈವ ಅನ್ಯಥಾತ್ವಂ ಯುಕ್ತಂ ಪ್ರಭಸ್ಯ. ಎಲ್ಲಾ ವಿಷಯಗಳಲ್ಲೂ ಕೂಡ ಬದಲಾವಣೆ ಆಯ್ತು ಅಂತ ಹೇಳ್ತಿರಲ್ಲ, ಇದು ಹೇಗೆ? ಸತ್ಯತಃ ವಿಶೇಷ ಕಾರಣಂಚ ಆಹಾ, ವಿಶೇಷ ಕಾರಣ ಇದೆ. ಯದ್ಯಪಿ 2 ಭಾಗ ಮಾತ್ರ, 4 ಪಾದಗಳಲ್ಲಿ 2 ಪಾದ ಮಾತ್ರ ಮುಕ್ತವಾಯ್ತು ಅಂತ ಹೇಳಬೇಕಾಗಿತ್ತು.
ವಿಶೇಷ ಕಾರಣದಿಂದ ಎಲ್ಲಾ ಕಡೆಗೂ ಲೋಪ ಆಯ್ತು. ಏನು ಕಾರಣ ಅದನ್ನ ಹೇಳ್ತಾರೆ ಭಾಷ್ಯದಲ್ಲಿ. ಗೌತಮಸ್ಥ ಋಷೇಶಾಪ ಜ್ಞಾನೇತು ಅಜ್ಞಾನತಾಂಗದೆ ಅಂತ. ಸುಶಬ್ದ ಚಾರ್ಥ ಅಲ್ಲಿ ಗೌತಮಸ್ಥ ಋಷೇಶಾಪಾತ್ ಜ್ಞಾನೇತು ಅಜ್ಞಾನತಾಂಗತೆ. ತು ಅಂತಿದೆಯಲ್ಲ, ಅಲ್ಲಿ ಶ ಅನ್ನೋ ಅರ್ಥ ತಗೊಳ್ಬೇಕದ. ಸುಶಬ್ದ ಚಾರ್ಥ ಜ್ಞಾನೇ ಚ ಅಜ್ಞಾನತಾಂಗತೆ. ಗೌತಮಸ್ಥ ಋಷೇ ಶಾಪ ಬಂತು, ಜ್ಞಾನವೂ ಅಜ್ಞಾನವಾಯ್ತು ಅಂತ ಹಾಗೆ ಮುಂದೆ ಅದನ್ನು ತೋರಿಸ್ತಾರೆ. ಕಾಲ ಮಾತ್ರ ಅಲ್ಲ, ಕಾಲ ಪ್ರಭಾವ ಮಾತ್ರ ಅಲ್ಲ, ಋಷಿಶಾಪವೂ ಕೂಡ ಅಂತ ಅಲ್ಲಿ ಸಮುಚ್ಚಯ. ಶಾಪೇ ವಿಶೇಷ ಕಾರಣತ್ವಸ್ಯ ಜ್ಞಾನೇವ ಸಮ್ಯಕ್ತ್ವಸ್ಯ ದ್ಯೋತಕಃ. ಅದು ಮುಂದೆ ಅದರ ಅಭಿಪ್ರಾಯ ಸ್ಪಷ್ಟಪಡಿಸ್ತಾರೆ. ಅದು ಶಾಪ ಬರ್ಲಿಕ್ಕೆ ಒಂದು ವಿಶೇಷ ಕಾರಣ ಇದೆ. ಜ್ಞಾನೇವ ಅಸಮ್ಯಕ್ತಸ್ಯ ದ್ಯೋತಕ ಅಂತ ಪರಿಚಯ ಮಾಡ್ಬೇಕಾಗ್ಬೋದು, ಮುಂದೆ ಸ್ಪಷ್ಟ ಆಗತ್ತೆ ನೋಡಿ. ತಥಾಚ ಗೌತಮಸ್ಯ ಋಷೇ ಶಾಪಾಚ, ಗೌತಮ ಋಷಿಗಳ ಶಾಪ ಪ್ರಭಾವದಲ್ಲೂ ಕೂಡ ಶಾಪ ವಿಶೇಷ ಕಾರಣ. ಜ್ಞಾನೇ ಗುಣಪೂರ್ಣತ್ವಾದ ಸಮ್ಯಕ್ ಜ್ಞಾನೇ ಅಜ್ಞಾನತಾಂ, ಅಂದ್ರೆ ಸಮ್ಯಕ್ ಜ್ಞಾನ ಬಂದಿದೆ, ಜ್ಞಾನಕ್ಕೆ ಅಜ್ಞಾನತ್ವ ಬಂತು ಅಂತ ಏನಪ್ಪ ಅರ್ಥ ಅಂದ್ರೆ ನೇದಂ ತತ್ವಜ್ಞಾನಂ ಇತಿ ತತ್ವಜ್ಞಾನ ಭಿನ್ನತ್ವ ಪ್ರಕಾರಕ ಪ್ರತೀತಿ ವಿಷಯತಾಂ ಸಂದೇಹ ವಿಷಯತಾಂಚ ಗತೆ ಪ್ರಾಪ್ತಿಯ ಸತಿ. ಅದರಲ್ಲಿ ಈ ರೀತಿ ಶಾಸ್ತ್ರೀಯವಾಗಿ ಹೇಳ್ತಾರೆ. ಹೌದು, ಸಮ್ಯಕ್ ಜ್ಞಾನದಲ್ಲಿ ಅಜ್ಞಾನತ್ವ ಹೇಗೆ ಬಂತು? ಸಮ್ಯಕ್ ಜ್ಞಾನವೇ, ಅದು ಅಜ್ಞಾನ ಆಗುತ್ತೆ ಹೇಗೆ ಅಂತಂದ್ರೆ, ಇದು ನೇದಂ ತತ್ವಜ್ಞಾನಂ, ಇದು ತತ್ವಜ್ಞಾನ ಅಲ್ಲ, ತತ್ವಜ್ಞಾನ ಭಿನ್ನವಾಗಿದೆ ಇದು ಎಂಬ ಒಂದು ಜ್ಞಾನ ಬಂತು. ಅಥವಾ ಇದು ತತ್ವಜ್ಞಾನ ಭಿನ್ನವೋ ಇದೇ ತತ್ವಜ್ಞಾನವೋ ಎಂಬ ಸಂದೇಹ ಬಂತು ಅಂತ ಅರ್ಥ. ಜ್ಞಾನ ವಿಷಯ ಸಮ್ಯಕ್ ಜ್ಞಾನ ವಿರುದ್ಧ ಸಂಶಯ ವಿಪರ್ಯ ವಿಷಯಿತಾಂಚಗತೆ ಸತಿ ಇತಿ. ಯಾವತ್ತು ಒಟ್ಟಿನಲ್ಲಿ ಏನರ್ಥ ಅಂತಂದ್ರೆ, ಸಮ್ಯಕ್ ಜ್ಞಾನ ಏನ್ ಬಂದಿತ್ತು ಮೊದಲು, ಅಲ್ಲಿ ಏನ್ ತಿಳಿದಿದ್ರು ಅದರಲ್ಲಿ ಇದು ಸಂಶಯ ಪರತೆ ವಿಷಯದಲ್ಲಿ ಸಮ್ಯಕ್ ಜ್ಞಾನ ಬಂದಿತ್ತೊಂದು, ಸಮ್ಯಕ್ ಜ್ಞಾನ ಅಂತ ಭಾವಿಸಿದ್ವು. ಆದರೆ ನಾವು ತಿಳಿದ ವಿಷಯ ನಿಜವಾಗ್ಲೂ ಸಂಶಯಾಸ್ಪದವಾಗಿದೆ, ಅಥವಾ ಅದು ವಿಪರೀತ ಜ್ಞಾನ ವಿಷಯವಾಗಿದೆ, ವಿಪರೀತವಾಗಿ ತಿಳ್ಕೊಂಡಿದ್ದು ಅದನ್ನ. ಹೀಗೆ ಈ ರೀತಿಯಾದಾಗ ಶಾಪದಿಂದಾಗಿ ಬ್ರಹ್ಮರುದ್ರ ಪರಸ್ತರಾಹ, ಅಂದ್ರೆ ಆ ದೇವತೆಗಳೆಲ್ಲರೂ ಕೂಡ ಸಂಕೀರ್ಣ ಬುದ್ಧಿಯ ಅಜ್ಞಾನಾದಿ ಮಿಶ್ರ ಜ್ಞಾನಿನ. ಸಂಕೀರ್ಣ ಅಂದ್ರೆ ಮಿಶ್ರ, ಅಜ್ಞಾನವೂ ಸ್ವಲ್ಪ ಅವ್ರಿಗೇನ್ ಜ್ಞಾನ ಬಂದಿತ್ತು ಅದಕ್ಕೆ ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ ಇವೆಲ್ಲ ಮಿಶ್ರಣ ಆಯ್ತು. ಜ್ಞಾನಿನಃ ಯದ್ವಿಷಯ ಜ್ಞಾನಂ ಜಾತಂ ಪುನಃ ತದ್ವಿಷಯಗತ ಪ್ರಕಾರೇಶು ಅಜ್ಞಾನ ಸಂಶಯಾದಿ ಮಂತಸ್ಸಂತಹ ಅಂತ ಒಟ್ಟು ತಾತ್ಪರ್ಯ. ಏನ ಅಭಿಪ್ರಾಯ? ಯಾವ ವಿಷಯದಲ್ಲಿ ಮೊದಲು ಜ್ಞಾನ ಬಂದಿತ್ತೋ ಆ ವಿಷಯದಲ್ಲಿ ಅವರಿಗೆ ಅಜ್ಞಾನ ಬಂತು, ಸಂಶಯ ಬಂತು, ಹೀಗಾಯ್ತು ಅಂತ ಅಭಿಪ್ರಾಯ. ಅದೇ ಆ ವಿಷಯದ ಪ್ರಕಾರ ನಾರಾಯಣ ಸಗುಣ ಅಂತ ಹೇಳ್ತಿದ್ದಾರೆ, ಪೂರ್ಣ ಗುಣ ಅಂತ ನಾವು ತಿಳಿದಿದ್ದು. ಆದ್ರ ಪೂರ್ಣ ಗುಣತ್ವ ಇದೆಯೋ, ನಿರ್ಗುಣನೇ ಆಗಿದಾನೋ ವಸ್ತುತಃ, ಸಂಶಯ ಇಲ್ಲ, ಸಗುಣನಲ್ಲ, ಗುಣ ಇಲ್ಲ ಅವನಲ್ಲಿ, ನಿರ್ಗುಣ ಅಂತ ವಿಪರೀತ ಜ್ಞಾನ. ಆ ವಿಷಯದಲ್ಲಿ ಇಂಥ ಒಂದು ಸಂಶಯ ವಿಷಯತ್ವ, ವಿಪರೀತ ಜ್ಞಾನ ವಿಷಯತ್ವ ಬಂತು ಅಂತ ಅಭಿಪ್ರಾಯ. ಅವರು ಇಂಥ ಅಜ್ಞಾನ ಸಂಶಯಾದಿಗಳನ್ನ ಪಡೆದವರಾಗಿಯೇ
ಶರಣ್ಯಂ ಶರಣಂ ಜಗ್ಮುಹು. ಶರಣ್ಯ ಅಂತಂದ್ರೆ ತತ್ರ ಸಾಧುಂ ಶರಣೇಶು ಸಾಧುಂ ಶರಣ್ಯಂ. ಶರಣರು ಅಂತಂದ್ರೆ ರಕ್ಷಕರು ಅಂತ ಅರ್ಥ. ಶರಣರು ಅಂದ್ರೆ ರಕ್ಷಕರು. ಅವರಲ್ಲಿ ಅಗ್ರ್ಯಂ ಅನಾಮಯಂ, ಆ ವಿಷಯದಲ್ಲಿ ಅವನಲ್ಲಿ ಯಾವುದೇ ದೋಷವಿಲ್ಲ. ರಕ್ಷಕರನ್ನ ರಕ್ಷಣೆ ಮಾಡುವ ವಿಷಯದಲ್ಲಿ ಎಲ್ಲರಿಗೂ ಕೆಲವರಿಗೆ ಕ್ರೌರ್ಯ ಇರುತ್ತೆ, ರಕ್ಷಣೆ ಮಾಡೋದಿಲ್ಲ. ಕೆಲವರಿಗೆ ಬಲ ಇರೋದಿಲ್ಲ, ರಕ್ಷಣೆ ಮಾಡುವಂತಹದ್ದು. ಅಂತಹದ್ದೇನಿಲ್ಲ. ಪ್ರಮಾಣ ಲಕ್ಷಣ ಟೀಕೋಕ್ತ ರೀತ್ಯ ಅತ್ರ ಆಮಯ ಪದಂ ರೋಗವಾಚಕಂ ದೋಷಾಂತರೋಪಲಕ್ಷಕಂ ತಥಾ ಚ ನಿರ್ದೋಷಂ ನಾರಾಯಣಂ ಅಂತ. ಅಲ್ಲ, ಅನಾಮಯ ಶಬ್ದಕ್ಕಲ್ಲಿ ನಾರಾಯಣಂ ಅನಾಮಯಂ ಅಲ್ಲಿದೆ. ಜ್ಞಾನೇತು ಅಜ್ಞಾನತಾಂಗದೆ ಸಂಕೀರ್ಣ ಬುದ್ಧಿಯೋ ದೇವಾಹ ಬ್ರಹ್ಮರುದ್ರ ಪರಸ್ಪರಾಹ ಶರಣ್ಯಂ, ರಕ್ಷಕರಲ್ಲಿ ಅಗ್ರಗಣ್ಯನಾದ ನಾರಾಯಣನನ್ನು ಶರಣು ಹೊಂದಿದರು. ಬರೇ ನಾರಾಯಣಂ ಅಂತಂದಿಲ್ಲ, ಅನಾಮಯಂ ನಾರಾಯಣಂ. ಆಮಯ ಅಂದ್ರೆ ರೋಗ, ಅನಾಮಯ ಅಂತಂದ್ರೆ ರೋಗಹೀನ. ಯಾವುದೋ ರೋಗ ಬಂದಿತ್ತು, ಆ ರೋಗ ಇಲ್ಲ ಅಂತ ಅರ್ಥ ಅಲ್ಲ. ಯಾವ ದೋಷವೂ ಇಲ್ಲದೆ ಇದ್ದವನು ಅಂತ ಅರ್ಥ, ನಿರ್ದೋಷ ಅಂತ ಅರ್ಥ ಒಟ್ಟಿನಲ್ಲಿ. ನಾರಾಯಣ ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ವ ಮನಸ್ಸದಾ ಇತ್ಯಾದ್ಯುಕ್ತ ಪ್ರಕಾರೇಣ ಶರಣಂ ಜಗ್ಮುಹು. ಇವನು ಸರ್ವೋತ್ತಮನಾಗಿದ್ದಾನೆ, ಅವನಲ್ಲೇ ಮನಸ್ಸನ್ನಿಟ್ಟು ಅವನನ್ನ ಶರಣಂಗತಃ ಅಂತ ಅರ್ಥ. ಭಗವಂತ ನೀನೇ ನಮ್ಮನ್ನ ರಕ್ಷಿಸಬೇಕು ಅಂತ ಶರಣು ಹೊಂದಿದರು. ಸಂಪ್ರಾರ್ಥಯನ್ ಸ್ವಕಾರ್ಯಂಚ ವ್ಯಜ್ಞಾಪಯನ್ ಇತಿ ಚ ದ್ರಷ್ಟವ್ಯಂ. ಸಂಪ್ರಾರ್ಥಯನ್ ಸ್ವಕಾರ್ಯಂಚ ವಿಜ್ಞಾಪಯನ್. ಪ್ರಾರ್ಥನೆ ಅದು ಬಹುವಚನ ಏಕವಚನ? ಏಕವಚನ ಏನು? ಸಂಪ್ರಾರ್ಥಯನ್ ಅಂದ್ರೆ ಇದು ಕ್ರಿಯಾಪದ ಇಟ್ಕೊಳ್ಳಿ, ಪರಸ್ಮೈಪದಿ ಆಗತ್ತೆ. ಅರ್ಥಯತೆ ಅರ್ಥೈತಿ ಅಂತಲೂ ಇದೆ. ಪ್ರಾರ್ಥ್ಯಾಮಾಸ ಅಲ್ವಾ? ಪ್ರಾರ್ಥ್ಯಾನ್ ಚಕ್ರೆ ಪ್ರಾರ್ಥ್ಯಾಮಾಸ ಇದೆ. ಪ್ರಾರ್ಥಯನ್ ಪ್ರಾರ್ಥಿಸಿದರು, ಅದು ಚತುರ್ಪ್ರತ್ಯ ಅಂತ ಶಬ್ದ ಅಲ್ಲ, ಲಂಗಂತ ತಿಂಗಂತ ಶಬ್ದ. ಪ್ರಾರ್ಥಯತ್ ಪ್ರಾರ್ಥಯತಾಂ ಪ್ರಾರ್ಥಯನ್ ಪ್ರಾರ್ಥಿಸಿದರು. ವಿಜ್ಞಾಪಯನ್ ವಿಜ್ಞಾಪನೆ ಮಾಡ್ಕೊಂಡು, ಬರೇ ಪ್ರಾರ್ಥನೆ ಮಾಡಿದ್ದು ಅಂತ ವಿಜ್ಞಾಪನೆ ಮಾಡ್ಕೊಂಡು. ಸ್ವಕಾರ್ಯಂ ವಿಜ್ಞಾಪಯನ್ ಇತಿ ಚ ದ್ರಷ್ಟವ್ಯ. ಅತ್ರ ಬ್ರಹ್ಮಾದಿ ಬುದ್ಧೀನಾಂ ಸಂಕೀರ್ಣತ್ವ. ನಾವು ಇದೊಂದು ಕಷ್ಟ ಇದೆ. ಬ್ರಹ್ಮದೇವರ ಜ್ಞಾನ, ಬ್ರಹ್ಮ ರುದ್ರಾದಿ ದೇವತೆಗಳ ಜ್ಞಾನ, ಅದು ಅಜ್ಞಾನ ವಿಪರೀತ ಜ್ಞಾನಗಳ ಮಿಶ್ರಣವನ್ನು ಪಡಿತು ಅಂತ ಏನು ಅಂತ ಕೇಳಿದ್ರೆ, ಸಂಕೀರ್ಣ ಬುದ್ಧಿಷು ಸಜ್ಜನೇಶು ದಯಾಯುಕ್ತತ್ವಮೇವ. ಅವ್ರಿಗೆ ವಿಪರೀತ ಜ್ಞಾನ ಬಂತು, ಸಂಶಯ ಬಂದಿತ್ತು ಹಾಗಂತ ಅರ್ಥ ಅಲ್ಲ. ಅಜ್ಞಾನ ಸಂಶಯಾದಿಗಳನ್ನು ಪಡೆದು ಸಜ್ಜನರಲ್ಲಿ ದಯಾಯುಕ್ತರಾದರು ಅಂತ ಅರ್ಥ. ಸಂಕೀರ್ಣ ಬುದ್ಧಿಗಳಾದ ಸಜ್ಜನರಲ್ಲಿ ದಯೆ ಬಂತು ಅಂತ ಅನ್ನೋದ್ರ ತಾತ್ಪರ್ಯ ಆಗ್ತದೆ. ದಯಾಯುಕ್ತತ್ವಮೇವ ಅದು ಇತರೇಷಾಂ ಬುದ್ಧೀನಾಮಿವ ಅಜ್ಞಾನಾದಿ ಮಿಶ್ರತ್ವಂ. ಅವ್ರಿಗೆ ಅಜ್ಞಾನ ಸೇರ್ಕೊಂಡ್ಬಿಡ್ತು ಅಂತ ಅರ್ಥ ಅಲ್ಲ. ಅಜ್ಞಾನ ಸಂಶಯಾದಿ ವಿಷಯಕತ್ವಂ ಸ್ವಹತ ಗೋ ನಿರ್ಮಾತೃ ಮಾತೃ ವಿಷಯಕ ಗೌತಮ ಶಾಪ ಕಾಲ ನಿಮಿತ್ತ ಅಭಿಭವ ಪದೋಕ್ತ ತಿರೋಧಾನಯೋ ದೇವೇಶು ಅಸಂಭವಾತ್. ನೋಡಿ, ಅಜ್ಞಾನ ಬಂತು, ಯಾವ ವಿಷಯದಲ್ಲಿ ತತ್ವಜ್ಞಾನ ಇತ್ತೋ ಆ ವಿಷಯದಲ್ಲಿ ಅಜ್ಞಾನ ಬಂತು, ಸಂಶಯ ಬಂತು ಅಂತ ಈ ದೇವತೆಗಳಿಗೆ ಹೇಳೋಕ್ ಸಾಧ್ಯವೇ? ಅಲ್ಲಿ ಮುಂದೆ ಗೌತಮರ ಶಾಪ ಬರುತ್ತೆ.
ಗೌತಮರ ಶಾಪ ಯಾಕೆ ಬಂತು ಗೌತಮರ ಶಾಪ? ಋಷಿಗಳಿಗೆ ಅದು ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಅವರಿಗೆ ಸ್ವತಃ ಗೋ ನಿರ್ಮಾತೃ ಮಾತ್ರ ಅಂದ್ರೆ ಆ ಋಷಿಗಳೆಲ್ಲ ಸೇರಿ ಮುಂದೆ ಕಥೆ ಬರುತ್ತೆ ಅಂತ. ಋಷಿಗಳು ಗೌತಮರು ಗದ್ದೆಯಲ್ಲಿ ಒಂದು ಹಸು ಅವರ ಏನೋ ಬೆಳೆದಿದ್ರ ಅದನ್ನ ಮೇಯಕ್ಕೆ ಹೊರಟಂತೆ ಸೃಷ್ಟಿ ಮಾಡಿದ್ರು. ಗೌತಮರ ನೋಡ್ಸಕ್ಕೋಸ್ಕರ ಒಂದು ದನ ಏನ್ ಹೆಸರು ಸತ್ತೋಯ್ತು. ಹತ ಸ್ವ ಅಂತಂದ್ರೆ ಗೌತಮರು, ಅವರಿಂದ ಹತವಾದದ್ದು ಗೋವು, ಏನೋ ಒಂದು ಹುಲ್ಲನ್ನು ಹೆಸರು ಸತ್ತೋಯ್ತು. ಅದನ್ನು ನಿರ್ಮಾಣ ಮಾಡಿದವರು ಋಷಿಗಳು. ಸ್ವಹತ ಗೋ ನಿರ್ಮಾತೃ ಮಾತೃ ವಿಷಯ ಗೌತಮರು ಶಾಪ ಕೊಟ್ಟಿದ್ದು ಬ್ರಹ್ಮದೇವರಿಗಲ್ಲ, ಈ ಗೋವನ್ನು ನಿರ್ಮಾಣ ಮಾಡಿದ್ರಲ್ಲ ಅವರಿಗೆ ಆ ಗೌತಮ ಶಾಪ ಅಲ್ಲ. ದ್ವಾಪರ ಯುಗ ಬಂತು, ಕಾಲ ಪ್ರಭಾವದಿಂದ ಅಜ್ಞಾನ ಮಿಶ್ರಣ ಆಯ್ತು, ಅದು ದೇವತೆಗಳಿಗೆ ಬರೋಕ್ ಸಾಧ್ಯವೇ? ಗೌತಮ ಶಾಪವಾಗಲಿ, ಕಾಲ ನಿಮಿತ್ತಕವಾದ ಒಂದು ಜ್ಞಾನದಲ್ಲಿ ಲೋಪವಾಗಲಿ, ಅಭಿಭವವಾಗಲಿ, ಇಂತಹ ಒಂದು ತಿರೋಧಾನ, ಜ್ಞಾನದಲ್ಲಿ ತಿರೋಧಾನ ದೇವತೆಗಳಿರೋಕ್ ಸಾಧ್ಯವೇ ಇಲ್ಲ. ಬ್ರಹ್ಮಾದಿ ದೇವ ಗೋ ನಿರ್ಮಾತೃ ವ್ಯತಿರಿಕ್ತ ಲೋಕಸ್ಥ್ಯತು ಗೌತಮ ಹತ ಗೋ ನಿರ್ಮಾತೃತ್ವಾಭಾವೇಪಿ ಸಂಪ್ರದಾಯ ಪ್ರವರ್ತಕಾಭಾವಾತ್ ಕಾಲತಶ್ಚ ಅಜ್ಞಾನ ಪ್ರಾಪ್ತಿ ರೀತಿ ದ್ರಷ್ಟವ್ಯ. ಅಲ್ಲಪ್ಪ, ಶಾಪ ಕೊಟ್ಟಿದ್ಯಾರಿಗೆ? ಆ ಋಷಿಗಳಿಗೆ. ಆ ಋಷಿಗಳಿಗೆ ಜ್ಞಾನ ಲೋಪ ಆಗಲಿ ಅಂತ ಶಾಪ ಕೊಟ್ರು. ಋಷಿಗಳಿಗೆ ಜ್ಞಾನ ಲೋಪ ಆಗ್ಬೇಕು, ಇಡೀ ಲೋಕದಲ್ಲಿ ಏನ್ ಅಪರಾಧ ಮಾಡಿದ್ರು ಬೇರೆ ಜನರು? ಬ್ರಹ್ಮಾದಿ ದೇವತೆಗಳಿಗಂತೂ ಇಲ್ವಾ ಅಜ್ಞಾನ ವಿಪರೀತ ಜ್ಞಾನ ಲೋಪ ಆಗಲು ಸಾಧ್ಯ ಇಲ್ಲ. ಆ ಕೃತಕ ಗೋವನ್ನು ಒಂದು ನಿರ್ಮಾಣ ಮಾಡಿದ್ರಲ್ಲ ಅವರು ಮಾತ್ರ ಶಾಪ. ಅವರನ್ನು ಬಿಟ್ಟು ಉಳಿದ ಲೋಕಕ್ಕೆ ಈ ಗೌತಮರ ಶಾಪದಿಂದ ಅವ್ರು ಯಾಕೆ ತೊಂದರೆ ಆಯ್ತು? ಅವ್ರೇನಾದ್ರು ಗೋ ನಿರ್ಮಾಣ ಮಾಡಿದ್ರೆ ಇಲ್ಲ. ಆದರೆ ಆ ಋಷಿಗಳೆಲ್ಲ ಸಂಪ್ರದಾಯ ಪ್ರವರ್ತಕರು, ಉಪದೇಶ ಮಾಡತಕ್ಕವರು. ಅವರು ಅವರಲ್ಲಿ ಇಂತಹ ತೊಂದರೆ ಆಗ್ಬಿಡ್ತು, ಅವ್ರಿಗೆಲ್ಲ ಜ್ಞಾನ ಲೋಪ ಆಯ್ತು. ಹೀಗಾಗಿ ಉಪದೇಶಕರೇ ಇಲ್ಲ ಅಂತಾಯ್ತು, ಆ ಸಂಪ್ರದಾಯ ಮುಂದುವರೆಯಲಿಲ್ಲ. ಹಾಗಾಗಿ ಇಡೀ ಲೋಕದಲ್ಲಿ ಜ್ಞಾನ ಲೋಪ ಆಯ್ತು ಅಂತ ಅಭಿಪ್ರಾಯ ಅಂತ ಬರೀತಾರೆ. ಬ್ರಹ್ಮಾದಿ ದೇವ ಗೋ ನಿರ್ಮಾತೃ ವ್ಯತಿರಿಕ್ತ ಲೋಕಸ್ಯತು. ಬ್ರಹ್ಮಾದಿ ದೇವತೆಗಳಿಗಿಂತ ವ್ಯತಿರಿಕ್ತರಾದ, ಗೋ ನಿರ್ಮಾಣ ಮಾಡಿದ ಋಷಿಗಳಿಗಿಂತ ವ್ಯತಿರಿಕ್ತವಾದ ಲೋಕಕ್ಕೆ ಗೌತಮ ಹತ ಗೋ ನಿಮಾತೃತ್ವ ಇಲ್ಲದೆ ಹೋದ್ರೂ ಕೂಡ ಸಂಪ್ರದಾಯ ಪ್ರವರ್ತಕ ಭಾವಾತ್ ಮತ್ತು ಕಾಲ ಪ್ರಭಾವದಿಂದ ಅಜ್ಞಾನ ಪ್ರಾಪ್ತಿ ಅಂತ ಒಟ್ಟು ಅಭಿಪ್ರಾಯ. ಗೌತಮ ಶಾಪಾಗಮನ ಪ್ರಕಾರಸ್ತು ಇತ್ತಂ. ಅದೊಂದು ಕಥೆ ಹೇಳ್ತಾರೆ. ಇದು ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಬರೆದಿದ್ದಾರೆ ಈ ಕಥೆಯನ್ನ. ಅದನ್ನೇ ಇವರು ಹೇಳ್ತಾ ಇರೋದು. ಆ ಭಾಷೆ ಪಂಡಿತ ಭಾಷೆ ಅದನ್ನು ಓದ್ಬೇಕು. ಚೆನ್ನಾಗಿದೆ ತತ್ವಪ್ರದೀಪದಲ್ಲಿ ಕಥೆ. ಇಲ್ಲೊಂದ್ ಸರ್ತಿ ಓದ್ಬೇಡಣ, ಹೆಚ್ಚು ತುಂಬಾ ಉದ್ದ ಇದೆಯಾ. ಪೂರ್ವಂ ಹಿ ದ್ವಾದಶ ವಾರ್ಷಿಕ್ಯಾಂ ಅನಾವೃಷ್ಟೌ ಸತ್ಯಾಂ. ಒಂದ್ಸರ್ತಿ 12 ವರ್ಷ ಬರ ಬಂತು, ಕ್ಷಾಮ, ಅನಾವೃಷ್ಟಿ. ತಯಾ ಪೀಡಿತಾಃ ಋಷಿಯಃ ಗೋಧಮಾಶ್ರಮಂ ಅನ್ನವಂತಂ ಅಧ್ಯೂಷು. ಅಲ್ಲಿ ಎಲ್ಲೆಲ್ಲೋ ಋಷಿಗಳಿದ್ರು, ಅಲ್ಲೆಲ್ಲ ಕ್ಷಾಮ, ಮಳೆ ಇಲ್ಲ, ಆಹಾರ ಇಲ್ಲ, ಪರಿಸ್ಥಿತಿ ಬಂತು. ಆ ಋಷಿಗಳೆಲ್ಲ ಗೌತಮಾಶ್ರಮಕ್ಕೆ ಬಂದ್ರು. ಗೌತಮಾಶ್ರಮ ಸಮೃದ್ಧಿ, ಗೌತಮರ ತಪಸ್ ಪ್ರಭಾವದಿಂದ ಅಲ್ಲಿ ಸೂವೃಷ್ಟಿ ಆಗ್ತಾ ಇತ್ತು, ಅಲ್ಲಿ ಬೆಳೀತಾ ಇತ್ತು, ಅನ್ನಕ್ಕೆ ಏನು ಕೊರತೆ ಇರಲಿಲ್ಲ. ಬಂದ್ರು. ತತ್ರೈವ ಬಹುಕಾಲಂ ತೇನ ಆದೃತಾಃ ಸ್ವಸ್ವ ವಿಹಿತ ಕರ್ಮಾಣ ಸಮಾವೃತ್ತಂತ. ಬಹುಕಾಲ ಅಲ್ಲೇ ಇದ್ಬಿಟ್ರು. ಗೌತಮ ಋಷಿಗಳು ತುಂಬಾ ಆಧಾರದಿಂದ ನೋಡ್ಕೊಂಡ್ರನ್ನ. ಆ ಋಷಿಗಳು ಬಂದು ಬೇರೆ ಬೇರೆ ಕಡೆಯಿಂದ ಬಂದಿದ್ರು. ಅವರವರು ತಮ್ಮ ತಮ್ಮ ವಿಹಿತ ಕರ್ಮಗಳನ್ನು ಮಾಡ್ಕೊಂಡು ನೆಮ್ಮದಿಯಾಗಿದ್ರು. ಅಥ ಅನಾವೃಷ್ಟು ಶಾಂತಾಯಾಮ್. ಸ್ವಲ್ಪ ಕಾಲ ಆದ್ಮೇಲೆ ಅನಾವೃಷ್ಟಿ ಮುಗಿತು. ಎಲ್ಲಾ ಕಡೆಗೂ ವೃಷ್ಟಿ ಕಾಲಕ್ರಮವಾಗಿ ಬರ್ಲಿಕ್ಕೆ ಶುರು ಆಯ್ತು. ಬಂದಾಗ
ತೇಷಾಂ ಸ್ವಸ್ವಾಶ್ರಮ ಗಮನೇಚ್ಛಾ ಸಮಜನಿ. ಋಷಿಗಳು ನಮ್ ಜಾಗಕ್ಕೆ ಹೋಗೋಣಪ್ಪ, ಇನ್ ನಮ್ಮ ಆಶ್ರಮ ಇದೆಯಲ್ಲ ಹೋಗೋಣ ಅಂತ ಬುದ್ಧಿವಂತವ್ರಿಗೆ. ತದರ್ಥಂ ಗೌತಮಾನುಜ್ಞಾಂ ಯಯಾಚಿರೆ. ಗೌತಮರ ಹತ್ರ ಹೋಗಿ ಆಜ್ಞೆ ಕೊಡ್ಬೇಕು, ನಾವಿನ್ ಹೊರಡ್ತೇವೆ ಅಂತ ಕೇಳ್ಕೊಂಡ್ರು. ತಥಾಪಿ ಸ್ವಾಶ್ರಮ ಶೂನ್ಯತಾ ಲೋಭಾತ್, ಆಶ್ರಮ ಎಲ್ಲ ತುಂಬದಾಗಿತ್ತು ಇದುವರೆಗೆ, ಇನ್ನಿನ್ನು ಬಣಬಣ ಅನ್ಸುತ್ತೆ ಅಂತ ಅನ್ನಿಸ್ತು ಗೌತಮರಿಗೆ. ಅವರು ನ ತದನುಜ್ಞಾಂ ಅಲಂಭಿಷತ. ಅವರು ಅದರಿಂದಾಗಿ ಗೌತಮ ಋಷಿಗಳ ಅನುಜ್ಞೆ ಸಿಗಲಿಲ್ಲ ಅವ್ರಿಗೆ. ಗೌತಮ ಋಷಿಗಳು ಹೋಗ್ಬೇಡಿ, ಇಲ್ಲೇ ಇದ್ಬಿಡಿ, ಇಲ್ಲೇ ಇದ್ಬೇಡಿ ಅಂತ ಒತ್ತಾಯ ಮಾಡಿದ್ರು. ಅಲ್ಲೇ ಆ ಮಾತಂದ ಮೇಲಕ್ಕಾಗ್ಲಿಲ್ಲ. ತಥಾಪಿ ಅದಾಯ್ತಲ್ಲ. ತಸ್ಮಿನ್ನೇವ ಅವಸರೆ, ಇದೇ ಒಂದು ಸಂದರ್ಭದಲ್ಲಿ ಹರಶಿರಸಿ ಹರಶಿರಸ್ಥ ಸುರಸರಿತಂ ಸಪತ್ನೀಂ ಮತ್ವಾ ತಾಂ ನಿಷ್ಕಾಮಯಿಷಂತ್ಯಾ ಪಾರ್ವತ್ಯಾ ಪ್ರೇಷಿತು. ಹೌದು, ನಿಷ್ಕಾಸಯಿಷಂತ್ಯ. ಪಾರ್ವತಿ ತನ್ನ ಸವತಿಯಾಗಿ ಬಂದು ಈ ಗಂಗೆ ಶಿವನ ತಲೆಯಲ್ಲಿ ಕೂತಿದ್ದಾಳೆ, ಅಲ್ಲಿಂದ ಅವಳನ್ನು ಹೊರಡಿಸ್ಬೇಕು ಅಂತ ಪಾರ್ವತಿಗೆ ಬುದ್ಧಿವಂತ. ಪಾರ್ವತಿ ತನ್ನ ಪುತ್ರನ ವಿನಾಯಕನನ್ನ ಕಳಿಸಿದ್ಲು. ಪ್ರೇಷಿತ ವಿನಾಯಕ ಬ್ರಹ್ಮಚಾರಿ ವೇಷೇಣ ಪ್ರಚ್ಛನ್ನ. ಅವನು ಬೇರೆ ಒಂದು ಬ್ರಹ್ಮಚಾರಿ ಹಾಕೊಂಡು ಈ ಋಷಿಗಳಿದ್ರಲ್ಲ ಗೌತಮಾಶ್ರಮದಲ್ಲಿ, ತಾನು ಉಪಸತಾರ ಅವ್ರ ಹತ್ರ ಬಂದ. ಅಬ್ರವೀಚ ಹೇಳಿದ, ಏ ತತ್ರ ಭವಂತಹ ಪೂಜ್ಯರೇ, ಕಿಮರ್ಥಂ ಇಮಂ ಆಶ್ರಮಂ ಅಧಿವಸತ, ಯಾಕಿದ್ದೀರಿ ಇಲ್ಲಿ? ಚಿರಕಾಲಂ ಏಕ ಪರಾನ್ನಾಶನೇನ ಯುಷ್ಮತ್ ತಪೋ ವಿನಂಕ್ಷತಿ. ಬಹುಕಾಲ ಯಾರದ್ದೋ ಮನೇಲಿ ಊಟ ಮಾಡ್ಕೊಂಡಿದ್ರೆ ನಿಮ್ ತಪಸ್ಸೆಲ್ಲ ಹಾಳಾಗೋಯ್ತು, ನಾಶವಾಗಿ ಹೋಗುತ್ತೆ. ತಸ್ಮಾತ್ ಸ್ವಂ ಆಶ್ರಮ ಭ್ರಜತ, ನಿಮ್ ಆಶ್ರಮಕ್ಕೆ ಹೋಗ್ರಿ. ತತ್ರ ಸಮಯ ಉಚ್ಯಮಾನ ಉಪಾಯ. ಹ್ಯಾಗ ಹೋಗೋದಪ್ಪ, ಗೌತಮರು ಬಿಡ್ತಾ ಇಲ್ವಲ್ಲ ಅಂತಂದ್ರೆ ಒಂದು ಉಪಾಯ ಹೇಳ್ತೀನಿ ಕೇಳಿ. ಉಪಾಯಂ ಆಕರಣೇತ. ಯೂಯಂ ಜ್ಞಾನ ತಪೋಬಲಾತ್ ಕಾಂಚನ ಮಾಯಾಮಯೀಂ ಮಾಹೇಯೀಂ ನಿರ್ಮಮೀಧ್ವಂ. ನಿಮ್ಗೆಲ್ಲ ನಿಮ್ಮ ಜ್ಞಾನ, ನಿಮ್ ತಪಸ್ಸು ಅದು ಎಂತ ಸಾಮಾನ್ಯ ಅಲ್ಲ. ಅದು ಅದರಿಂದ ಮಾಯಾಮಯವಾದ ಒಂದು ಗೋವನ್ನ ನಿರ್ಮಾಣ ಮಾಡಿ, ಸೃಷ್ಟಿ ಮಾಡಿ. ಸಂದರ್ಭ ಪ್ರಕರಣವಶ ನಿರ್ಮೀಧ್ವಂ ಎಂದಾರು ಹೇಳ್ತೀರ ಈ ಪದ. ನಿರ್ಮಾಣ ಕುರಿತ ಬರೋದಿಲ್ಲ, ಬಾಯಿ ಗೊತ್ತಿಲ್ಲ. ನಿರ್ಮಿಮೀಧ್ವಂ ಅಂತ ಬಂದು ವಚನದಲ್ಲಿ ಬಂದಿದೆ. ಅದನ್ನ ಏಕವಚನ ದ್ವಿವಚನಗಳಲ್ಲಿ ಹೇಗಾಗತ್ತೆ ಅದನ್ನು ನೀವು ಪ್ರಯೋಗ ಸ್ವಾಧೀನ ಮಾಡ್ಕೋಬೇಕು. ನೀವು ಮಾಡ್ಕೊಂಡಿದ್ರ ಅಂತ ಹೇಳ್ಬೇಡಿ. ಆಯ್ತಾ? ನಿರ್ಮಿಧ್ವಂ ತಾಂ ಗೌತಮ ತಪೋಬಲಾಕೃಷ್ಟ ಬಲಾಹಕಾವಲಿ ವಿಗಲಿತ. ಸ್ವಲ್ಪ ಕಷ್ಟ. ಬರುತ್ತೆ ನಿಮಿಷ. ಆಯ್ತಪ್ಪ, ಟೈಮ್ ಆಯ್ತಲ್ವಾ? ಒಳ್ಳೆ ಚೆನ್ನಾಗಿದೆ ಕಥೆ. ಬಂತು. ಹಾಗ ಒಂದು ಮಾಡಿಬಿಟ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ, ಗೌತಮರ ತಪೋಬಲ ಅದರಿಂದ ಆಕೃಷ್ಟವಾದ ಬಲ ಹಾಕಂದ್ರೆ ಮೇಘಗಳು. ಬೇರೆ ಕಡೆ ಅನಾವೃಷ್ಟಿ ಇತ್ತು, ಇಲ್ಲಿ ಯಾಕೆ ಮಳೆ ಸುರಿಸ್ತಾ ಇತ್ತು? ಆ ತಪೋಬಲದಿಂದ ಆ ಮೋಡಗಳೆಲ್ಲ ಬೇರೆ ಕಡೆ ಹೋಗದೆ ಇಲ್ಲಿ ಬರ್ತಾ ಇದ್ವು. ಗೌತಮ ತಪೋ ಬಲಾಕೃಷ್ಟ
ಬಲಾಹಕಾವಲಿ ಆ ಮೋಡಗಳ ಗುಂಪು, ಅದರಿಂದ ವಿಗಲಿತವಾದ ಸುರಿದ ಆ ಜಲ, ಆ ಜಲ ಸಮೃದ್ಧಿಯಿಂದ ವರ್ಧಿತವಾದ ಸಸ್ಯ ಬೆಳೆದಿದೆ ಅಲ್ಲಿ. ಅಲ್ಲಿ ಪ್ರವೇಶ ಅಲ್ಲಿ ಬಿಟ್ಬಿಡಿ. ಯಾರದ್ದೋ ಗದ್ದೆ ಒಳಗಡೆಗೆ ನಮ್ಮ ಮನೆ ಕಳಿಸ್ಬಿಡ್ತಾರಲ್ಲ ತಮ್ಮ ಮನೆಯನ್ನ, ಆ ರೀತಿ ಕಳಿಸಿ. ಪ್ರವೇಶಯಿತ ಅಥ ಸಸ್ಯಗ್ರಾಸಿನಿಂ ತಾಮ್ ಅಪಕ್ರಾಮಯಿತುಂ ಪ್ರೈತಿಷ್ಯತೆ ಗೌತಮಃ. ಆ ಸಸ್ಯವನ್ನ ಬೆಳೆಸಿರೋ ಸಸ್ಯವನ್ನ ಮೇಯ್ತಾ ಇದೆ, ಅದನ್ನು ಓಡಿಸೋದಕ್ಕೋಸ್ಕರ ಗೌತಮ ಪ್ರಯತ್ನ ಪಡ್ತಾರೆ. ತತ ಸಹಸಾ ತತ್ ಕಮಂಡಲೋದಕ ಸಂಸ್ಪರ್ಶ ಮಾತ್ರೇಣ ಸಾ ನಿಪತಿಷ್ಯತಿ. ಅವ್ರು ಏನ್ ಮಾಡಿರ ಪಾಪ, ಕಮಂಡಲು ಕೈ ಹಿಡ್ಕೊಂಡಿದ್ರು, ಆ ನೀರನ್ನ ಅದನ್ನ ಪ್ರೋಕ್ಷಣೆ ಮಾಡೋದು, ಹೋಗ ಆಚೆಗೆ ಅಂತ. ಸತ್ತೋಯ್ತದು, ಬಿದ್ದೋಯ್ತದು. ಕಮಂಡಲೋದಕ ಸಂಸ್ಪರ್ಶ ಮಾತ್ರೇಣ ಸಾ ಬಿದ್ಬಿಡುತ್ತೆ. ತದಾ ಬ್ರಾಹ್ಮಣ ತಂ ಪ್ರತಿಬ್ರೂತ, ನೀವೆಲ್ಲ ಸೇರ್ಕೊಂಡು ಹೇಳಿ ಅವರಿಗೆ, ಯಾವುದಿಮಾಂ ಅಶೇಷ ಮಾತರಂ ಗಾಂ ನೋತ್ಥಾಪಯಿಷ್ಯತಿ ಭವಾನ್ ತಾವನ್ನ ಭೋಜಾನ್. ನೋಡಿ, ಈ ಹಸು ಇದು ಅಶೇಷ, ಎಲ್ಲರಿಗೂ ತಾಯಿ. ಗೋವು ತಂದೆ ಸರ್ವರಿಗೂ ಮಾತೃ ಸ್ಥಾನದಲ್ಲಿದೆ. ಆ ಗೋವನ್ನು ಬೀಳ್ಸಿದ್ದೀರಿ, ಇವಾಗ ಇದನ್ನು ಎಬ್ಸಿ. ಅಲ್ಲಿವರೆಗೂ ನಿಮ್ಮಲ್ಲಿ ಇಂತಹ ಗೋಹತ್ಯೆ ಪಾಪ ಇದೆ, ಅದಕ್ಕೋಸ್ಕರ ಅಲ್ಲಿ ತನಕ ನಿಮ್ಮ ಅನ್ನ ನಾವು ತಿನ್ನಕ್ಕಾಗೋದಿಲ್ಲ ಅಂತ ಹೇಳ್ಬಿಡಿ. ತಥೋ ಹರಶಿರಸ್ಥ ದ್ಯುಸರಿತಂ ಅವತಾರ್ಯ ತದ್ವಾರಿಣ ಅಭಿಷಿಚ್ಯತಾಂ ಉಜ್ಜೀವಯಿತು ಭವಾನ್. ಮತ್ತು ಅವನಿಗೆ ಹೇಳಿ, ಗೌತಮರಿಗೆ, ನೋಡಪ್ಪ, ನಿಮಗೆ ಈ ಗೋಹತ್ಯೆ ಬಂದಿದೆ, ಇದನ್ನ ಸತ್ತೋಗಿರೋ ಗೋ ನೀವು ಬದುಕಿಸ್ಬೇಕು. ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಆ ಶಿವನ ತಲೆಯಲ್ಲಿರೋ ಆ ಗಂಗೆ ಅದನ್ನ ಕೆಳಗೆ ಇಳಿಸಿ, ಆ ನೀರನ್ನ ಈ ಗೋವಿನ ಮೇಲೆ ಹರಿಯುವಂತೆ ಮಾಡಿ, ಅಭಿಷೇಕ ಮಾಡಿ, ಅದ ಬದುಕ್ ಬಿಡತ್ತೆ, ಹೀಗೆ ಮಾಡಿ ಅಂತ ಅದನ್ನು ಹೇಳಿ ಹೊರಟ್ಬಿಡಿ ಇಲ್ಲಿಂದ. ಇತ್ಯೇವಂ ಅನುತಾಪಿನಂ ತಮ್ ಅಭಿಲಪ್ಯ ಅಪಸರತ. ಈಗ ಹೇಳ್ಬಿಟ್ಟು ಹೊರಟ್ಬಿಡಿ, ಅಪಸರತ, ಅಲ್ಲಿಂದ ಹೊರಟ್ಬಿಡಿ. ಇತ್ಯುಕ್ತ ಹೇರಂಬ ಅಂಬಿಕಾಂ ಜಗಾಮ. ಹೇರಂಬ ಅಂದ್ರೆ ಗಣಪತಿ, ಅಂಬಿಕಾ ಅಂದ್ರೆ ಪಾರ್ವತಿ ಹತ್ತಿರ ಇಷ್ಟು ಕೆಲಸ ಮಾಡ್ಬಿಟ್ಟು ಹೊರಟ್ಬಿಟ್ಟ. ಅಥತೆ ವಿನಾಯಕೇನ ಪ್ರಣಗತಿತಂ ಪ್ರಯಾಣೋಪಾಯಂ ಉಪಸೃತ್ಯ. ಅವರಿಗೆ ವಿನಾಯಕ ಹೇಳಿದ ತಾವಲ್ಲಿಂದ ಪ್ರಯಾಣ ಮಾಡೋದಕ್ಕೆ ಉಪಾಯವನ್ನ ತಿಳ್ಕೊಂಡ್ರವರು ಅದೇ ಕೆಲಸ ಮಾಡಿದ್ರು. ಅನ್ವತಿಷ್ಠನ್ ತೇನೇ ಉಪಾಯನ ಪ್ರಾತಿಷ್ಠಂತ, ಆ ಉಪಾಯದಿಂದ ಅಲ್ಲಿಂದ ಹೊರಟ್ರವರು. ತತಸ್ತಾವತ್ ಗೌತಮ ತಪಸ್ ಮಾಡಿ ತ್ರ್ಯಂಬಕಂ ಆರಾಧ್ಯ, ತ್ರ್ಯಂಬಕ ರುದ್ರನನ್ನ ಆರಾಧನೆ ಮಾಡಿ, ಮಂದಾಕಿನಿಂ ಅನುಸಮಾನೀಯ, ಅವನ ಪ್ರಾರ್ಥನೆ ಹೋಗೊಟ್ಟು ಅವನ್ ಗಂಗೆಯನ್ನು ಕಳಿಸ್ಕೊಟ್ಟ ಶಿವ. ತದ್ವಾರಿಣ ಸುರಭಿಂ ಅಭಿಷೇಕ ಮಾಡಿದ. ಗಂಗೆ ಸಿಕ್ತು ಅಲ್ಲಿಗೆ, ಅದ್ವರೆಗೂ ಗಂಗೆನೇ ಇರ್ಲಿಲ್ಲ ಅಲ್ಲಿ. ತತಶ್ಚ ಉತ್ತಸ್ಥೌ ಮುನಿಃ, ಉತ್ತಸ್ಥೌ ತದ್ಧತ್ಯಾಘಾತ ವಿಮುಕ್ತಶ್ಚ. ಅದು ಎದ್ದು ಬಿಡ್ತು. ಉತ್ತಸ್ಥೌ ಗೌಹು ಉತ್ತಸ್ಥೌ ಎದ್ದು ಬಿಡ್ತು, ಸಾ ಉತ್ತಸ್ಥೌ. ಆ ಮುನಿಗಳಿಗೆ, ಗೌತಮ ಋಷಿಗಳು ಆ ಬ್ರಹ್ಮಹತ್ಯ ದೋಷದಿಂದ, ಹತ್ಯಾಘಾತ ಬ್ರಹ್ಮಹತ್ಯ ದೋಷದಿಂದ ವಿಮುಕ್ತರಾದರು. ಅದಕ್ಕೆ ಗೋದಾವರಿ ಅಂತ ಹೆಸರು ಆ ನದಿಗೆ. ಅಲ್ಲ, ಗೋದಾವರಿ ಹೇಗಾಗತ್ತೆ, ಗೋದವಾರಿ ಆಗ್ಬೇಕಲ್ವಾ, ಗೋದವಾರಿ ಅಂತ ಆಗ್ಬೇಕು, ಗೋದಾವರಿ ಅಂತ ಹೇಗಾಯ್ತು. ಅತೀವ ಗೋದಾವರಿ ಇತಿ ತಸ್ಯಾಹ ಸಂಜ್ಞಾ ಸಮಜನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಪದಗಳಲ್ಲಿ, ಜನಗಳ ಬಾಯಲ್ಲಿ ಗೋದ್ವಾರಿ ಅಂತ ಅನ್ನೋ ಬದಲಾಗಿ ಗೋದಾವರಿ ಅಂತ ಆಗ್ಬೇಕು. ಅಥ ವಿನಾಯಕ ಚೇಷ್ಟಿತಂ ಪ್ರತಿಬುದ್ಧ ಋಷಿಭ್ಯಶ್ಚ ಕ್ರೋಧ. ಗೌತಮರಿಗೆ ಗೊತ್ತಾಯ್ತು ಈ ವಿನಾಯಕ ಚೇಷ್ಟೆ ಹೀಗಾಯ್ತು, ಅದ್ ಗೊತ್ತಾಯ್ತು. ಋಷಿಗಳಿಗೆ ಮೇಲೆ ಕೋಪ ಬಂತು. ಅಶಪಚ್ಚ ಗೌತಮ ಯತ್ ಅಸ್ಮದನ್ನ ನಿಮಿತ್ತ ಜ್ಞಾನಬಲಾತ್ ಏತೆ ಗಾಂ ನಿರ್ವಂಸ್ತ. ನಾವು ಕೊಟ್ಟ ಅನ್ನದ ಬಲದಿಂದ ಜ್ಞಾನವನ್ನು ಸಂಪಾದನೆ ಮಾಡಿ, ಅದರಿಂದ ಈ ಗೋವನ್ನ ನಿರ್ಮಾಣ ಮಾಡಿ, ಅಲ್ವೇ ಇಂಥ ಕೆಲಸ ಮಾಡಿದ್ದವರು. ಆ ಜ್ಞಾನ ತಜ್ಞಾನಂ ಅಪಯಿತು, ಆ ಜ್ಞಾನ ನಾಶವಾಗಲಿ ಋಷಿಗಳಿಗೆ. ಏನು ಬರುತ್ತ ಸ್ವಾಮಿ 27 ದ್ವಾಪರ ಯುಗದಲ್ಲಿ ಹೇಗೆ ಇತ್ತು ಸ್ವಾಮೀಜಿ? ಆಗ ಈ ತರನೇ ಇತ್ತ ಜ್ಞಾನ ಕಮ್ಮಿ ಆಗಿ ಇದೆಲ್ಲ?
28ನೇದು ವೇದವ್ಯಾಸರು ಬಂದ್ರು. ಮುಂಚೆ 27 ದ್ವಾಪರಯುಗ ಹೇಗಿತ್ತು? ಮಧ್ಯದಲ್ಲಿಂದ ಎಲ್ಲಾ ಕಡೆಗೂ ಆಗಿಲ್ಲ, ಅಲ್ಲೆಲ್ಲ ಚೆನ್ನಾಗಿತ್ತು. ಅಷ್ಟಾವಿಂಶತಿ ಕಲಿಯುಗೆ ಅಂತಾನೆ ಆಗಿರೋದು ದ್ವಾಪರ ಯುಗದಲ್ಲಿ ಮಾತ್ರ. ಈ ದ್ವಾಪರ ಯುಗದಲ್ಲಿ 28ನೇ ದ್ವಾಪರ ಯುಗದಲ್ಲಿ. ಗುರುಗಳೇ, ಶರಣ್ಯಂ ಅನ್ನುವಾಗ ಶರಣ್ಯರಲ್ಲಿ ಅಗ್ರ ಅಂತ ಹೇಗೆ ಅನ್ವಯ ಮಾಡೋದು? ಶರಣ ಅನ್ಪದಕ್ಕೆ ರಕ್ಷಕ ಅನ್ನೋ ಅರ್ಥನೇ ಇದೆ. ಶರಣ್ಯ ಅಂತಂದ್ರೆ ರಕ್ಷಕರಲ್ಲಿ ಅಗ್ರ್ಯ, ಶ್ರೇಷ್ಠನಾದವನು ಅಂತ. ಅಲ್ವೇನಪ್ಪ? ರಕ್ಷಕೇಶು ಅಂತ ಬರೀತಾರ, ಅಗ್ರ್ಯಂ ಅಂತ ಶರಣ್ಯ ಅನ್ನೋ ಶಬ್ದಕ್ಕಾಗಲ್ಲ. ಶರಣ ಅಂತಂದ್ರೆ ಶರಣು ಹೊಂದಿದ್ರು, ಅವ್ರು ಹೇಳ್ತಾರೆ ಶರಣು ಶರಣು ಅಂತ. ಶರಣು ಹೊಂದು ಬೇಡ್ಕೊಂಡ್ರು ಅನ್ನೋ ಅರ್ಥ. ಶ್ರೀಗಳು ಸಾಷ್ಟಾಂಗ ನಮಸ್ಕಾರಗಳು ಪ್ರಭು. ನಮಸ್ಕಾರ ಗುರುಗಳಿಗೆ. ಸಾಷ್ಟಾಂಗ ನಮಸ್ಕಾರ ಗುರು. ಸಾಷ್ಟಾಂಗ ನಮಸ್ಕಾರ ಗುರುಗಳಿಗೆ. ಸಾಷ್ಟಾಂಗ ನಮಸ್ಕಾರಗಳು.